ಸ್ಟೂಡೆಂಟ್ಸ್ಗಳು ಉದ್ಯೋಗಿಗಳಾಗೋದಕ್ಕೆ ಏನು ಬೇಕೋ ಆ ಪ್ರಿಪ್ರೇಷನ್ ಮಾತ್ರ ಮಾಡ್ತಾ ಇದ್ದಾರೆ. ಯಾಕೆ ಉದ್ಯೋಗನೇ ಮಾಡಬೇಕು, ಉದ್ಯಮಿ ಯಾಕೆ ಆಗಬಾರ್ದು? ಫಿನಾನ್ಷಿಯಲ್ ಲಿಟ್ರೇಸಿ, ಸಿಂಗಲ್ ಡಿಜಿಟಲ್ ಹಣ ಡಬಲ್ ಅಂತ ಬಂದಾಗ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತ. ರೈಟ್ ಇನ್ವೆಸ್ಟ್ಮೆಂಟ್, ರೈಟ್ ಪ್ಲೇಸ್, ರೈಟ್ ಟೈಮ್. ಸೀಕ್ರೆಟ್ ಫಂಡ್ ಅಂಡ್ ಎಮರ್ಜೆನ್ಸಿ ಫಂಡ್ ಏನಂತ ಕರಿತೀವಲ್ಲ, ಅದೆಷ್ಟು ಇಂಪಾರ್ಟೆಂಟ್ ಅಂತ. ಪೂರ್ ಪೀಪಲ್ಸ್ ಅಥವಾ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಆ ಕಾನ್ಸೆಪ್ಟ್ ಗೊತ್ತಿಲ್ಲ. ಪೆನ್ಷನ್ ಸ್ಕೀಮ್ ಎಷ್ಟು ಅನಿವಾರ್ಯ ಜನರಿಗೆ ಅಂತ. ಜೀವನ ಪೂರ್ತಿ ದುಡಿತೀರಾ, ಯಾರಿಗೋಸ್ಕರ ಅಂದ್ರೆ ಮಕ್ಳಿಗೋಸ್ಕರ ಅಂತೀರಾ. ಯಾಕೆ ಅದರ ಒಂದು ಭಾಗನ ನೀವು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೋಬಾರ್ದು? ಮ್ಯೂಚುವಲ್ ಫಂಡ್ ಸೇಫಾ, ಪೋಸ್ಟ್ ಆಫೀಸು ಮತ್ತಲ್ಲೆಲ್ಲ FD ಮಾಡೋದು ಸೇಫಾ ಅನ್ನೋ ಒಂದಷ್ಟು ಪ್ರಶ್ನೆ ಇರುತ್ತೆ ಸರ್. ಅದರ ಮೇಲೆ ₹1 ಜಾಸ್ತಿ ಕೊಡಲ್ಲ, ₹1 ಕಮ್ಮಿ ಕೊಡಲ್ಲ. ಸ್ಟಾಕ್ ಮಾರ್ಕೆಟ್ಗೆ ಹೋಗೋರು ಯಾವ ರೀತಿಯ ಸ್ಟಡಿ ಮಾಡಬೇಕು? ಪ್ರತಿದಿನ ₹1000 ಗಳಿಸ್ಬೋದು, ತಿಂಗಳಿಗೆ 1 ಲಕ್ಷ ಮಾಡದೆ ಯಾವುದು ಸತ್ಯ ಅಲ್ಲ, ಅಷ್ಟು ಈಸಿನೂ ಇಲ್ಲ. ಸೇವಿಂಗ್ಸ್ ಮತ್ತು ಹೂಡಿಕೆ ನಡುವಿನ ವ್ಯತ್ಯಾಸ. ಪ್ರಪಂಚದ ಅಷ್ಟು ಆಸ್ತಿ ಕೇವಲ 10%, 10 ಜನರ ಹತ್ರ ಇದೆ. ₹1 ಕಾಯಿನ್ ಇಟ್ಟಿದ್ರೆ ಹಾಗೆ ಇರುತ್ತೆ. 1 ವರ್ಷ, 2 ವರ್ಷ, 100 ವರ್ಷ, 200 ವರ್ಷ. ಹಣದ ಮೌಲ್ಯ ಜಾಸ್ತಿ ಆಗೋದು ಅದನ್ನು ನಾವು ಬಳಸೋ ರೀತಿ, ಬೆಳೆಸೋ ರೀತಿ. ಹಣವನ್ನು ಇಟ್ಕೊಂಡ್ರೆ ಏನೂ ಆಗಲ್ಲ, ಅದನ್ನು ಬೆಳೆಸ್ಬೇಕು, ಡಬಲ್ ಮಾಡಬೇಕು ಅಂತ. ಯಾಕೆ ಅಂದರೆ ನಿಮ್ಗೆ ಗೊತ್ತಿಲ್ಲ, ಈ ಹಿಂದೆ ಎಕರೆ ಬರೀ 10,000 ಇತ್ತಪ್ಪ, ಇವತ್ತು ಎಕರೆ 10 ಕೋಟಿ ಇದೆ ಅಂತಾರೆ. ಅವತ್ತು ತಗೊಂಡಿದ್ರೆ ಆಗಿರೋದು ಹಣ ಕಳೆದ್ಬಿಟ್ವಿ, ತಗೊಂಡಿಲ್ಲ ಅಂತ ಕೆಲವ್ರು ಹೇಳ್ತಾರೆ. ಕೆಲವರು ಇನ್ವೆಸ್ಟ್ ಮಾಡಿದ್ವಿ, ಕಳ್ಕೊಂಡ್ವಿ ಅಂತಾರೆ. ಕಾರಣ ಅಷ್ಟೇ, ಯಾವ ಟೈಮಲ್ಲಿ ಎಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಜ್ಞಾನ ಇಲ್ಲ ಅಂದರೆ ಆರ್ಥಿಕ ಶಿಕ್ಷಣ ಇಲ್ಲ ಅಂದರೆ, ಹೂಡಿಕೆಯ ಜ್ಞಾನ ಇಲ್ಲ ಅಂದರೆ ವ್ಯತ್ಯಾಸಗಳಾಗ್ತಿರುತ್ತೆ. ಸೊ ಹೀಗಾಗಿ ಹಣವನ್ನು ಡಬಲ್ ಮಾಡೋದು ಹೇಗೆ, ಸಂಪತ್ತನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, 10 ರೀತಿ ನಾವು ಕೆಲಸ ಮಾಡೋದು ಹೇಗೆ ಅಂತ. ಒಬ್ಬ ವ್ಯಕ್ತಿ 1 ಕೆಲಸ ಮಾಡ್ಬೋದು, ತಪ್ಪು 2 ಮಾಡ್ಬೋದು ಅಥವಾ 3 ಮಾಡ್ಬೋದು. ಆದರೆ ಬುದ್ಧಿವಂತಿಕೆಯಲ್ಲಿ ಮಾಡಿದ್ರೆ ಒಬ್ಬ ವ್ಯಕ್ತಿ 1000 ಜನರ ಕೆಲಸವನ್ನು ಮಾಡ್ಬೋದು. ಮುಖೇಶ್ ಅಂಬಾನಿ ಇವತ್ತು ಲಕ್ಷಾಂತರ ಕೋಟಿಯ ಒಡೆಯ. ಹಣವನ್ನು ದುಡಿಯೋದು ಹೇಗೆ ಅಂತ ಕಲ್ತಿದ್ದಾರೆ, ಎಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಕಲ್ತಿದ್ದಾರೆ. ಹಾಗಾಗಿ ಹಣವನ್ನು ಹೂಡಿಕೆ ಮಾಡೋದು, ಹಣವನ್ನು ಡಬಲ್ ಮಾಡೋದು, ಉದ್ಯಮ ಕಟ್ಟೋದು ಒಂದು ಕಲೆ. ಹೀಗಾಗಿ ಫಿನಾನ್ಸ್ ಮತ್ತು ಟೂರಿಸಂ ವಿಚಾರದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಹೇಮಂತ್ ಕುಮಾರ್ ಅವರು ನನ್ನ ಜೊತೆ ಇದ್ದಾರೆ. ಹೇಮಂತ್ ಅವ್ರು ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಯಾರಿದು ಹೇಮಂತ್? ತುಂಬಾ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಸೊ ಇದೇನಪ್ಪ ಇಷ್ಟು ಚಿಕ್ಕ ಹುಡುಗನ್ನ ಕೂರಿಸ್ಕೊಂಡು ಫಿನಾನ್ಸ್ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ನೋಡೋರ್ಗೆ ಆಶ್ಚರ್ಯ ಆಗ್ಬೋದು. ಈ ಗೋಲ್ಡ್ ಮೆಡಲಿಸ್ಟ್ ಅಲ್ಲ ನೀವು? ಈಗ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ತಲೆ ಕೂದಲು ಬೆಳಗಾಗಿರ್ಬೇಕು, ಎಕ್ಸ್ಪೀರಿಯನ್ಸ್. ಅವನು ಸರಿಯಾಗಿ ಹೇಳ್ತಾನ ಅಥವಾ ತಪ್ಪಾಗಿ ಹೇಳ್ತಾನ ಗೊತ್ತಿಲ್ಲ, ಬಟ್ ಆ ಏಜು ಡಿಪೆಂಡ್ ಆಗುತ್ತೆ. ಬಟ್ ಇವತ್ತು ಹಾಗಲ್ಲ. ಟೆಕ್ನಾಲಜಿ ಹೇಗೆಲ್ಲ ಬೆಳೀತಾ ಹೋಗುತ್ತೋ, ನಾವು ಲಾಸ್ಟ್ 20-30 ವರ್ಷದ ಎಕ್ಸ್ಪೀರಿಯನ್ಸ್ನ 1 or 2 years ಅಲ್ಲಿ ಕಲಿಬೋದು. ಸೊ ನಾನು ನನ್ನ ಕಾಲೇಜ್ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮುಗಿದ ತಕ್ಷಣ ಏನು ನನ್ನ ಬಿಸ್ನೆಸ್ಗೆ ಬಂದೆ, ನಾನು ಬಿಸ್ನೆಸ್ ಕೆಲಸ ಅಥವಾ ಬಿಸ್ನೆಸ್ಸಲ್ಲಿ ನಾನು ಕಂಡ ಎಕ್ಸ್ಪೀರಿಯನ್ಸ್ ನನ್ನನ್ನು ಇವತ್ತು ಇಲ್ಲಿ ಕರೆಸಿ ಕೂರಿಸಿದೆ. ಹಾಗಾಗಿ ಹೇಮಂತ್ ಕುಮಾರ್ ಇವಾಗ ನಮ್ಮ ಜೊತೆ ಆರ್ಥಿಕ ಸಲಹೆಗಾರ, ಹೂಡಿಕೆ ತಜ್ಞ, ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು, ಎಲ್ಲಿ ಮಾಡಬಾರ್ದು, ಹಣವನ್ನು ಹೇಗೆ ಡಬಲ್ ಮಾಡ್ಬೋದು, ಎಲ್ಲಾ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋ ಕಾರಣಕ್ಕೆ ನಿಮ್ಮಲ್ಲಿ ಕೂರಿಸ್ಕೊಂಡಿದ್ದೆ. ಹೌದು, ಖಂಡಿತ. ಎಲ್ರಿಗೂ ಕಾಡೋ ಪ್ರಶ್ನೆ, ದುಡಿಮೆ ಒಂದಿರುತ್ತೆ, ಖರ್ಚು ಜಾಸ್ತಿ ಇರುತ್ತೆ. ಹೌದು. ಎಲ್ಲಾ ಬಡವರು ಶ್ರೀಮಂತರಾದಂತ ಇದೆ. ಪ್ರತಿಯೊಬ್ಬ ಶ್ರೀಮಂತರ ಹಿಂದೆ ಕಷ್ಟದ ದಿನಗಳಿದ್ದೇ ಇರುತ್ತೆ, ಇಲ್ಲ ಅವರಪ್ಪ ಕಷ್ಟದಲ್ಲಿ ಇರ್ತಾರೆ. ಶ್ರೀಮಂತರ ಮಕ್ಕಳು ಶ್ರೀಮಂತರಾಗುಳಿಯೋದು ಕಷ್ಟ, ಅವ್ರು ಇನ್ನೂ ಹೆಚ್ಚು ಶ್ರೀಮಂತರಾಗೋದು ಬಹಳ ಕಷ್ಟ. ಆದ್ರೆ ಬಡವನ ಮಕ್ಕಳು ಶ್ರೀಮಂತ ಆದಂತ ಇತಿಹಾಸ ಇದೆ, ಅದೇ ಹಾದಿ. ಸೊ ಎಲ್ರಿಗೂ, ಈ ಆಡಿಯನ್ಸ್ಗೆ, ನಮ್ಮ ನೋಡ್ತಿರ್ತಕ್ಕಂಥವ್ರಿಗೆಲ್ರಿಗೂ ಕಾಡೋ ಪ್ರಶ್ನೆ, ಹಣ ಹೇಗೆ ಡಬಲ್ ಮಾಡೋದು, ಹೂಡಿಕೆ ಹೇಗೆ ಮಾಡೋದು. ಇವತ್ತೆಲ್ರಿಗೂ ಕೂಡ ಹೂಡಿಕೆ ಅಂದಾಗ ಒಂದು ಲ್ಯಾಂಡು, ಇಲ್ಲ ಗೋಲ್ಡು, ಇಲ್ಲ ಶೇರ್ ಮಾರ್ಕೆಟ್, ಇಲ್ಲ ಮ್ಯೂಚುವಲ್ ಫಂಡ್, ಈ ತರದ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಸೊ ಹಾಗಾಗಿ ಜನಸಾಮಾನ್ಯರ ಪ್ರಶ್ನೆಗಳನ್ನ ನಿಮ್ ಮುಂದೆ ಇಡುವಂತ ಟೈಮ್ ಇದು. ಎಸ್, ನಮ್ಮ ಕರ್ನಾಟಕ ಟಿವಿ ಸ್ಟುಡಿಯೋ ನಿಮ್ಗೆ ವೆಲ್ಕಮ್ ಮಾಡ್ತೀನಿ ಹೇಮಂತ್ ಕುಮಾರ್ ಅವರೇ. ಎಸ್, ಹೆಂಗ್ ಸರ್, ಒಂದಷ್ಟು ಆಲೋಚನೆಗಳಿರುತ್ತೆ, ಒಂದಷ್ಟು ಅನ್ನೋದಕ್ಕಿಂತ ಬಹಳಷ್ಟು ವಿಷಯಗಳನ್ನ ಕಲ್ತಿದ್ದೀರಿ. ರಾಜ್ಯ, ದೇಶ, ವಿದೇಶದಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಹಾರಗಳು, ಲಾಭ ಏನು, ನಷ್ಟ ಏನು ಅಂತ ವೈಯಕ್ತಿಕವಾಗಿ ನೀವು ಅವೆಲ್ಲ ಅನುಭವಿಸಿರ್ತೀರಿ ಅಂತ ಅನ್ಕೋತೀನಿ. ಅದೊಂದು ಎಕ್ಸ್ಪೀರಿಯನ್ಸ್. ಆಗ್ಲೇ ಅವ್ರು ಮಾತಾಡಿದ್ರಿ, ಈಗೆಲ್ಲ ಎಕ್ಸ್ಪರ್ಟ್ ಅಂತಂದ್ರೆ ತಲೆ ಕೂದಲು ಬೆಳಗಾಗಿರ್ಬೇಕು ಅಂತ. ತಲೆ ಕೂದಲು ಬೆಳಗಾಗಿರ್ಬೇಕು, ಅಯ್ಯಗ್ರಿ. ಅವ್ರಿಗೆ ವಯಸ್ಸು, ಅವರ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಧಾರ ಆಗಿರುತ್ತೆ. ಆದ್ರೆ ಇವತ್ತಿನ ಟೆಕ್ನಾಲಜಿ ಏರುಗತಿ ಇಳಿಯೋದು, ಮಾರ್ಕೆಟ್ ಅಸ್ತವ್ಯಸ್ತ, ದಿಢೀರ್ನ ಶ್ರೀಮಂತ, ಇವೆಲ್ಲವನ್ನು ಕೂಡ ಇತ್ತೀಚಿನ ಜನರೇಷನ್ ನೋಡ್ತಿರೋದು. ಸೊ ಇವತ್ತು ನಾನು ನಿಮ್ಮನ್ನು ಕೇಳೋ ಪ್ರಶ್ನೆ ಇಷ್ಟೇ, ಹೂಡಿಕೆ ಅಂತ ಬಂದಾಗ, ಹಣ ಡಬಲ್ ಅಂತ ಬಂದಾಗ ಯಾವುದು ರೈಟ್ ವೇ, ಯಾವುದು, ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅಂತ? ಹೌದು, ಇಲ್ಲಿ 2 ತರ ಬರುತ್ತೆ ಸರ್. ರೈಟ್ ಪರ್ಸನ್ನ ಚೂಸ್ ಮಾಡೋದು, ಅಥವಾ ನಾನೇ ಸ್ವತಃ ಕಲಿತು ಹೂಡಿಕೆ ಮಾಡೋದು. ಸೊ ಇವತ್ತಿನ ಜನಕ್ಕೆ ಆ ಪೇಷನ್ಸ್ ಇಲ್ಲ, 90% ಪೀಪಲ್ಸ್ಗೆ. ಅದಕ್ಕಿಂತ ಮುಂಚೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ. ಪ್ರಪಂಚದ ಅಷ್ಟು ಆಸ್ತಿ ಏನು ನಮಗೆ ಈ ಸಂಪತ್ತು ಕಾಣಿಸ್ತಾ ಇದೆಯಲ್ಲ, ಅದು
ಕೇವಲ 10%, 10 ಜನರ ಹತ್ರ ಇದೆ. ಹ್ಮ್ ಸೊ ಪ್ರಪಂಚದ 90% ಆಸ್ತಿ ಕೇವಲ 10% ಜನರ ಹತ್ರ ಇದೆ. ಇನ್ನು 10% ಆಸ್ತಿ 90% ಜನರ ಹತ್ರ ಇದೆ. ನನ್ಗೆ ಯಾವಾಗ್ಲೂ ಕಾಡ್ತಿದ್ ಪ್ರಶ್ನೆ ಇದು. ಸೊ ನಾವು ಮೂಲತಃ ವ್ಯವಸಾಯ ಮಾಡೋರ್ ಕಡೆಯಿಂದ ಮಂಡ್ಯದವರು, ನಾಗಮಂಗಲ. ಸೊ ನಮ್ಗೆ ಬೆಳಗ್ಗೆ ಒಂದ್ ಡ್ಯೂಟಿ ಇರ್ತಿತ್ತು, ಸ್ಕೂಲಿಂದ ಬಂದ ತಕ್ಷಣ ಇನ್ನೊಂದು ಕೆಲಸ ವಹಿಸಿರೋರು. ಸೊ ಆ ಕೆಲ್ಸಗಳನ್ನ ಮಾಡ್ಬೇಕಾದ್ರೆ ಕಾಡ್ತಿದ್ದು, ಯಾಕೆ ಶ್ರೀಮಂತರು ಆಗ್ತೇನೆ ಇದಾರೆ, ಬಡವರಾಗೆ ಉಳಿದಿದ್ದಾರೆ. ಹಾಗಂತ ನಾವೇನ್ ಬಡವರು ಅಂತಲ್ಲ, ಬಟ್ ಬಡತನ ಇದೆ ಅನ್ನೋ ತರ ಬಿಂಬಿಸ್ಕೊಂಡಿದ್ವಿ. ಅಂದ್ರೆ ನಮ್ಮ ಹತ್ರ ಇದ್ದಿದ್ ಸಂಪತ್ತನ್ನ ಅಥವಾ ನಮ್ಮ ಹತ್ರ ಇದ್ದಿದ್ ಹಣನ ಹೇಗೆ ಉಪಯೋಗಿಸ್ಕೋಬೇಕು ಅಥವಾ ದುಡ್ಡನ್ನ ಹೇಗ್ ದುಡಿಸ್ಬೇಕು ಅಂತ ಗೊತ್ತಿಲ್ಲ ನಮ್ಗೆ ಅಥವಾ ನಮ್ಮ ಹಿಂದಿನವ್ರಿಗೆ. ಅಂದ್ರೆ ಉಳಿಸೋದ್ ಗೊತ್ತಿತ್ತು, ಬೆಳೆಸ್ಕೊಂಡು ಹೋಗೋದ್ ಗೊತ್ತಿರ್ಲಿಲ್ಲ. ಸೊ ಇರೋದನ್ನ ಕಾಪಾಡ್ಕೋಬೇಕು, ಇನ್ನೊಂದ್ ಸ್ವಲ್ಪ ಕೂಡಿಟ್ಕೋಬೇಕು, ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ಆಹಾರಕ್ಕೆ ಸಂಪತ್ತಿತ್ತು, ಆದ್ರೆ ಆರ್ಥಿಕ ಶಿಕ್ಷಣ ಇರ್ಲಿಲ್ಲ. ಆರ್ಥಿಕ ಶಿಕ್ಷಣ ಇರ್ಲಿಲ್ಲ. ಸೊ ಆ ಒಂದು ಕ್ವಶನ್ ನಾನು ಆಗ್ಲೇ ಹೇಳ್ದಂಗೆ, ಬಡವ್ರು ಯಾಕೆ ಬಡವ್ರ ಹಾಗೆ ಇದಾರೆ, ಶ್ರೀಮಂತರು ಆಗ್ತಾನೆ ಹೋಗ್ತಾ ಇರ್ತಾರೆ. ನಾವು ನೋಡಿರ್ತೀವಿ ಊರಲ್ಲಿ, ನಂದೊಂದು 100-150 ಮನೆ ಇದ್ರೆ ಒಂದು 2-3 ಮನೆಯವರು ತುಂಬಾ ಚೆನ್ನಾಗಿ, ತುಂಬಾ ಐಷಾರಾಮಿ ಜೀವನ, ಅವ್ರ ಮಕ್ಕಳು ನಮ್ಗಿಂತ ಆರಾಮಾಗಿ, ಯಾವುದೇ ಚಿಂತೆ ಇಲ್ದಂಗೆ ಅಥವಾ ಕೆಲಸ ಇಲ್ದಂಗೆ ಆ ಏಜ್ ಅಲ್ಲಿ ಏನ್ ಬೇಕೋ ಅದೆಲ್ಲ ಸಿಗ್ತಾ ಇರುತ್ತೆ. ಸೊ ಹೋಗ್ತಾ 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 ನಾವು, ನನ್ಗೆ ಈ ಎಂಪ್ಲಾಯ್ಮೆಂಟ್ ಅಥವಾ ಕೆಲಸ ಮಾಡೋದು, ಉದ್ಯೋಗ ಮಾಡೋದು ಅಂದ್ರೆ ನನಗೆ ಮುಂಚೆಯಿಂದನೂ ಆಗ್ಬಾರ್ದು. ಯಾಕೆ ಉದ್ಯೋಗನೇ ಮಾಡ್ಬೇಕು, ಉದ್ಯಮಿ ಯಾಕೆ ಆಗ್ಬಾರ್ದು? ಸೊ ನಾನ್ ಕೇಳ್ತಾ ಇದ್ದಿದ್ದು ಇದನ್ನ ನಮ್ಮ ಮಿಡಲ್ ಕ್ಲಾಸ್ ಅಥವಾ ಈ ಲೋವರ್ ಮಿಡಲ್ ಕ್ಲಾಸ್ ಜನಗಳ ಮನೇಲಿ ಒಪ್ಪಲ್ಲ. ಸೊ ಅದು ರಿಸ್ಕ್ ಅನ್ನೋ ತರ, ರಿಸ್ಕ್ ಫ್ಯಾಕ್ಟರ್, ಸಕ್ಸಸ್ ರೇಷಿಯೋ ಕಮ್ಮಿ ಇದೆ ಅನ್ನೋದು, ಮತ್ತೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಲ್ಲ. ಸೊ ನಾನು ನನ್ನ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿ ಬೆಂಗಳೂರು ಯೂನಿವರ್ಸಿಟಿಲಿ ನಾನು ಡೈರೆಕ್ಟ್ ನನ್ನ ಯಾವುದೇ ಕಂಪ್ನಿ ಕೆಲ್ಸಕ್ಕೆ ಹೋಗ್ಲಿಲ್ಲ. ನನಗೆ ಎಸ್ ಬ್ಯಾಂಕ್ ಅಥವಾ ಕೋಟಕ್ಕಲ್ಲೆಲ್ಲ ಆಫರ್ ಆಗಿತ್ತು. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ, ಡಬಲ್ ಗ್ರಾಜುಯೇಷನ್, ಗೋಲ್ಡ್ ಮೆಡಲ್, ಕೆಲಸ ಆಫರ್ ಇದ್ರೂ ರಿಜೆಕ್ಟ್ ಮಾಡಿ ಒಂದಷ್ಟು ಜನರನ್ನ ನಂಬಿ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಶುರು ಮಾಡಿದೆ. ಸೊ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಗೊತ್ತಿರುತ್ತೆ, ಒಂದಷ್ಟು ಹೊಡೆತಗಳು, ಎಕ್ಸ್ಪೀರಿಯನ್ಸ್ ಆಯ್ತು, ಒಂದಷ್ಟು ವರ್ಷದ ಸೇವಿಂಗ್ಸ್. ನಮ್ಗೆ ಸೇವಿಂಗ್ಸ್ ಅನ್ನೋದು ಮುಂಚೆಯಿಂದ ಬಂದಿದ್ದು, ರಕ್ತಗತ ಅಂತ ಹೇಳ್ಬೋದು. 50 ಪೈಸಾ ಕಾಯಿನ್ ಸ್ಟಿಲ್ ನನ್ನ ಹತ್ರ ಒಂದು 15 ಕಾಯಿನ್ ಇದೆ. ಸೊ ಅಂದ್ರೆ ಚಾಕ್ಲೇಟ್ ತಗೊಳಕೋ ಅಥವಾ ಏನೋ ಮಾಡು ಅಂತ ಕೊಟ್ಟಿದ್ದು ಅಥವಾ ಚಿಲ್ಲರೆ ಉಳಿದಿದ್ದು ಅದನ್ನೂ ಸೇವ್ ಮಾಡ್ತಾ ಬರೋದು. ಅಲ್ಲಿಂದ ಶುರು ಆಗಿ 1000, 2000, 10,000 ಸ್ಕಾಲರ್ಶಿಪ್ ಬಂದಿದ್ದು. ಯಾವುದು ಶೋಕಿ ಇಲ್ಲ, ಶೂ ತಗೊಳ್ಳೋದಿಲ್ಲ, ಚಟಗಳಿಲ್ಲ. ಸೊ ಹಾಗಾಗಿ ಒಂದಷ್ಟು ಲಕ್ಷಗಳು ಸೇವಿಂಗ್ಸು, ಅದೇ ಹಿರಿಮೆ ನಮ್ಗೆ. ನನ್ನ 20ನೇ ವರ್ಷದಲ್ಲಿ ನನ್ನ ಹತ್ರ ಒಂದಿಷ್ಟು ಲಕ್ಷ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ. ಎಷ್ಟು ಲಕ್ಷ ಇತ್ತು? 4.5 ಲಕ್ಷ ಇತ್ತು 20ನೇ ವಯಸ್ಸಲ್ಲಿ. ಸ್ಟಿಲ್ ನಾನು ಓದ್ತಾ ಇದ್ದೆ. ನಾನು ಓದ್ಬೇಕಾದ್ರೆ ನಾನು ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಹೂಡಿಕೆ ಶುರು ಮಾಡಿದೆ. ನನ್ಗೆ ಯಾವಾಗ್ಲೂ ರಿಗ್ರೆಟ್ ಫೀಲ್ ಕಾಡೋದೇನು ಅಂದ್ರೆ, ನಾನು ಇನ್ನೂ ಹಿಂದೆ, ನನಗೆ 16ನೇ ವರ್ಷದಲ್ಲೋ SLC ಆದ್ಮೇಲೋ PUC ಆದ್ಮೇಲೋ ಯಾರೋ ಒಬ್ಬ ವ್ಯಕ್ತಿ ಬಂದು ನೀನು ಪ್ರತಿ ತಿಂಗಳು 1,000 ಅಥವಾ 2,000 ಇದನ್ನ ಮಾಡು, ಇದು ಹೀಗೆ ಬೆಳೆಯುತ್ತೆ ಅಂತ ಹೇಳಿದ್ರೆ ನನ್ಗೊಂದು 6-7 ವರ್ಷ ಒಂದಷ್ಟು ಟೈಮ್ ಸಿಗೋದು. ನಾನು ಇವತ್ತು ದುಡ್ಡು ಸಂಪಾದನೆ ಮಾಡ್ಬೋದು, ಆ ಟೈಮ್ ನ ತರಕ್ಕಾಗಲ್ಲ. ಸೊ ಅದು ನನ್ಗೆ ಯಾವಾಗ್ಲೂ ಕಾಡುತ್ತೆ. ಸೊ ಅದು ನನ್ನ ಕೈಲಿ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟನ್ನ ಮಾಡ್ಬೇಕು ಅನ್ನೋದು ನನ್ನ ಥಾಟ್. ಸೊ ಆ 4.5 ಲಕ್ಷ ಏನಿತ್ತಲ್ಲ, ಅದಷ್ಟನ್ನು ನಾನು ಧೈರ್ಯವಾಗಿ, ಅಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಥವಾ ಮಾರ್ಕೆಟ್ಗೆ ನಾನು ಪಾಠ ಕಲಿಯಕ್ಕೆ ಕೊಟ್ಟೆ ಅಂತ ಹೇಳ್ಬೋದು. ರಾಂಗ್ ಪೀಪಲ್ಸ್ ಯಾವಾಗ್ಲೂ, ರೈಟ್ ಪೀಪಲ್ ಯಾವಾಗ ಮ್ಯಾಟರ್ ಆಗುತ್ತೆ ಅನ್ನೋದು ಇದೇ ವಿಷಯಕ್ಕೆ. ರಾಂಗ್ ಪೀಪಲ್ ಜೊತೆ ಕೈ ಜೋಡಿಸಿ ಬಿಸ್ನೆಸ್ ಶುರು ಮಾಡಿ ಅದೆಲ್ಲ ಕಳ್ಕೊಂಡು, ನನ್ಗೊಂದು ಕ್ವಶನ್ಸ್ ಕಾಡುತ್ತಲ್ಲ, ಮನೆ ಕಡೆ ಎಲ್ಲ ಚೆನ್ನಾಗಿತ್ತು, ಒಳ್ಳೆ ವಿದ್ಯೆ ಕೊಡ್ಸಿದ್ರು, ಒಂದ್ ಕೆಲ್ಸಕ್ಕೆ ಹೋಗ್ಬೋದಿತ್ತು, ಯಾಕೆ ಬೇಕಿತ್ತು ಆ ಒಂದಷ್ಟು ರಾತ್ರಿಗಳು ಕಳಿಯೋದಿರುತ್ತಲ್ಲ, ಅದು ಕಲ್ಸಿದ ಪಾಠ. ಸೊ ಫಿನಾನ್ಷಿಯಲ್ ಲಿಟ್ರಸಿ. ಸೊ ದುಡ್ಡು ಸೇವ್ ಮಾಡಿದ್ರೆ ಮಾತ್ರ ಅಲ್ಲ, ಬ್ಯಾಂಕಲ್ಲಿ ಇಟ್ಕೊಂಡ್ರೆ ಮಾತ್ರ ಅಲ್ಲ, ಅದನ್ನ ಹೇಗ್ ನಿಭಾಯಿಸ್ಬೇಕು, ಯಾವ ಜಾಗದಲ್ಲಿ ಇನ್ವೆಸ್ಟ್ ಮಾಡಬೇಕು, ರೈಟ್ ಇನ್ವೆಸ್ಟ್ಮೆಂಟ್, ರೈಟ್ ಪ್ಲೇಸ್, ರೈಟ್ ಟೈಮ್. ನನ್ನ ಹಣ, ನನ್ನ ಜಾಗ, ನಾನು ಯಾವ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಮತ್ತು ಯಾವ ಟೈಮಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಈ 3 ತುಂಬಾ ಮುಖ್ಯ. ಸೊ ಆ 3 ನನಗೆ ಜೀವನ ಕಲಿಸ್ತು. ಸೊ ಅಲ್ಲಿಂದ ನನಗೆ ಗೊತ್ತಾಯ್ತು, ನನ್ನ ಹಾದಿ ಇದಾಗಿದೆ, ಅಂಡ್ ಇದನ್ನೇ ನಾನು ಯಾಕೆ ಉದ್ಯಮ ಮಾಡ್ಕೋಬಾರ್ದು. ಅಂದ್ರೆ ಜನಕ್ಕೆ ಫಿನಾನ್ಷಿಯಲ್ ಲಿಟ್ರಸಿ ಸಿಂಗಲ್ ಡಿಜಿಟಲ್ ಇದೆ ಸರ್, ಜಾಗತಿಕ ಮಟ್ಟದಲ್ಲಿ, ಇಂಡಿಯಾದಲ್ಲಿ ಮಾತ್ರ ಅಲ್ಲ. ಶಿಕ್ಷಣ, ಫಿನಾನ್ಷಿಯಲ್ ಲಿಟ್ರಸಿ ಸಿಂಗಲ್ ಡಿಜಿಟಲ್ ಇದೆ. ಅಪ್ ಟು 9% ವರೆಗೂ ಸಿಂಗಲ್ ಡಿಜಿಟೇ ಬರುತ್ತೆ. ಬಟ್ 3 to 4% ಮಾತ್ರ ಫಿನಾನ್ಷಿಯಲ್ ಲಿಟ್ರಸಿ ಆಗಿದ್ದಾರೆ. 95% ಜನಕ್ಕೆ ಆರ್ಥಿಕವಾಗಿ ಶಿಕ್ಷಣ ಇಲ್ಲ, ಶಿಕ್ಷಣ ಇಲ್ಲ. ನಾನು ಧೈರ್ಯವಾಗಿ ಯಾವುದೇ ಸ್ಟೇಜ್ ಮೇಲೆ ಬೇಕಾದ್ರೂ ಹೇಳ್ತೀನಿ. ಯಾಕೆ ಅಂದ್ರೆ ಸ್ಟಿಲ್ 70 ವರ್ಷದಿಂದ ಮಾಡಿರೋ ನಮ್ಮ ಎಜುಕೇಶನ್ ಸಿಸ್ಟಮ್ ಈಗಲೂ ಹಾಗೆ ಬರ್ತಾ ಇದೆ. ಸೊ ಈಗೆಲ್ಲೋ ಕೆಲವು ಸ್ಕೂಲ್ಗಳಲ್ಲಿ ಆ ಚೇಂಜ್ ಆಗಿರ್ಬೋದು. ಫಿನಾನ್ಷಿಯಲ್ ಲಿಟ್ರಸಿ ಅನ್ನೋ ಒಂದು ಕಾನ್ಸೆಪ್ಟ್, ಒಂದು ಬುಕ್ ಈಗ ಬಂದಿದೆ ಅಂತ ಕೇಳ್ಪಡ್ತಾ ಇದ್ದೀನಿ, ಚಿಕ್ಕ ಸ್ಕೂಲ್ಗಳು ಅಥವಾ ಬೇರೆ ಸ್ಕೂಲ್. ನೀವು ಹೇಳ್ತೀರಿ ಪ್ರತಿಯೊಬ್ರು ಕೂಡ ಆರ್ಥಿಕ ಶಿಕ್ಷಣವನ್ನ ಪಡೆಯೋದು ಖಂಡಿತ ಖಂಡಿತವಾಗಿ ಕೊಡ್ಲೇಬೇಕು, ಅವ್ರಿಗೆ ಕಡ್ಡಾಯ ಆಗ್ಬೇಕು ಅಂತ ಹೇಳ್ತೀರಿ. ಹೌದು, ನಮ್ಮ ರಾಜಕೀಯ ವ್ಯವಸ್ಥೆನೂ ಹಾಗೆ ಇದೆ. ನಮ್ಮ ಸ್ಟೂಡೆಂಟ್ಸ್ಗಳು
ಉದ್ಯೋಗಿಗಳಾಗೋದಕ್ಕೆ ಏನ್ ಬೇಕೋ ಆ ಪ್ರಿಪ್ರೇಷನ್ ಮಾತ್ರ ಮಾಡ್ತಾ ಇದ್ದಾರೆ. ಉದ್ಯಮ ಮಾಡೋದಕ್ಕೆ ಏನ್ ಕೊಡ್ಬೇಕೋ ಅದನ್ನ ಕೊಡ್ತಾ ಇಲ್ಲ. ಸೊ ಪ್ರಪಂಚದ ಅಥವಾ ಇಂಡಿಯಾದ 140 ಕೋಟಿ ಜನ ಇದ್ದಾರೆ ಅಂದ್ರೆ ಎಷ್ಟು ಜನ ಕೆಲಸ ಕೊಡಕ್ ರೆಡಿ ಇದ್ದಾರೆ, ಸೊ ಕೆಲಸ ಮಾಡಕ್ಕೆ ರೆಡಿ ಇದ್ದಾರೆ. ಸೊ 3-4 ಲಕ್ಷ ವಿದ್ಯಾರ್ಥಿಗಳು ಪಾಸ್ ಔಟ್ ಆದ್ರೆ ಎಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇದೆ? ಯಾಕೆ ಅಂದ್ರೆ ಅವರ ಶಿಕ್ಷಣ, ಆರ್ಥಿಕ ಶಿಕ್ಷಣದ ಬಗ್ಗೆ ಅವ್ರಿಗೆ ವ್ಯವಸ್ಥೆ ಬಗ್ಗೆ ತಿಳುವಳಿಕೆ ಇಲ್ಲ, ಮತ್ತೆ ಭಯ, ಮತ್ತೆ ಬ್ಯಾಕ್ ಸಪೋರ್ಟ್ ಇಲ್ಲ. ಸೊ ಅಷ್ಟು ಸ್ಕಿಲ್ಡ್ ಇಲ್ಲ. ಸೊ ಹಾಗಾಗಿ ಈ ವ್ಯವಸ್ಥೆ. ಸೊ ಅಲ್ಲಿಂದ ನಾನು ಕಲಿತಾ ಬಂದೆ. ಸೊ ನನ್ಗೊಂದಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಥವಾ ಪಾರ್ಟ್ನರ್ಸ್ ಮೋಸ ಮಾಡಿದಾಗ. ಸೊ ಆರ್ಥಿಕ ಶಿಕ್ಷಣ ಯಾಕೆ ಬೇಕು, ಫಿನಾನ್ಷಿಯಲ್ ಲಿಟರಸಿ ಇವೆಲ್ಲ ಯಾಕೆ ಬೇಕು ಅಂದ್ರೆ ಸ್ವತಃ ನಿಮ್ಗೆ ಅನುಭವ ಆಯ್ತು, ಅದಾದ್ಮೇಲೆ ಇವಾಗ ಶುರು ಮಾಡಿದ್ರಿ. ಖಂಡಿತ. ನಿಮ್ ಕಂಪ್ನಿಲಿ ಈಗ ಕಂಪ್ನಿ ನೇಮ್ ಏನು, ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ದು? ಸೊ ವೆಲ್ತ್ ಆಲ್ಕೆಮಿಸ್ಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಸೊ ನಮ್ದು ಫಿನಾನ್ಷಿಯಲ್ ಅಡ್ವೈಸರಿ. ಸೊ ಇಲ್ಲಿ ನಾನು ಹೇಗೆ ಹೂಡಿಕೆ ಮಾಡಬೇಕು, ಏಕೆ ಹೂಡಿಕೆ ಮಾಡಬೇಕು, ಸೆಕ್ಯೂರ್ ಆಗಿ ಹೇಗೆ ಹೂಡಿಕೆ ಮಾಡೋದು ಹೇಗೆ, ಅದ್ರ ಬಗ್ಗೆ ಗೈಡ್ ಮಾಡ್ತೀವಿ, ನಾವು ಅಡ್ವೈಸ್ ಮಾಡ್ತೀವಿ. ಯಾವುದೇ ₹1 ಯಾರದೇ ₹1 ನಮ್ಮ ಅಕೌಂಟ್ಗೆ ಹಾಕ್ಸ್ಕೊಳ್ಳೋದಾಗ್ಲಿ ಅಥವಾ ಬೇರೆಯವ್ರಿಗೆ ಹಾಕಿ ಅಂತ ಹೇಳಲ್ಲ. ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ ವಿತ್ ಯುವರ್ ಕಂಟ್ರೋಲ್. ನಿಮ್ಮ ಕಂಟ್ರೋಲ್ ಅಲ್ಲಿ ಯಾವುದೇ ಭಯ ಇಲ್ದಲೆ ಹೇಗೆ ಹೂಡಿಕೆ ಮಾಡಬೇಕು, ನಿಮ್ಮ ಪ್ರತಿ ₹1 ಇನ್ನೊಂದು ರೂಪಾಯಿನ ದುಡಿಯೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಅದಕ್ಕೊಂದಷ್ಟು ಟೈಮ್ ಬೇಕು. ಬಟ್ ನೀವೊಂದು ತುಂಬಾ ಚೆನ್ನಾಗಿಲ್ಲ, ನಾನು ನಿಮ್ಮಲ್ಲಿ ಕೇಳಿದೆ, ನೀವಾಗಲೇ 20ನೇ ವಯಸ್ಸಿಗೆ 4 ಲಕ್ಷ ಸೇವ್ ಮಾಡಿದ್ರಿ. ಬಟ್ ನನ್ಗೆ ಯಾರೋ ಒಬ್ರು ಹೂಡಿಕೆ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಟ್ಟಿದ್ರೆ ನನ್ನ ಹಣ ಡಬಲ್ ಆಗಿರೋದು ಅಂತ. ಸೊ ಹಾಗಾಗಿ ನಾನು ಹೇಮಂತ್ ಕುಮಾರ್ ಅವ್ರು ನೇರವಾಗಿ ಕೇಳ್ತೀನಿ, ಸೇವಿಂಗ್ಸ್ ಮತ್ತು ಹೂಡಿಕೆ ನಡುವಿನ ವ್ಯತ್ಯಾಸ. ತುಂಬಾ ಒಳ್ಳೆ ಪಾಯಿಂಟ್. ಅಂದ್ರೆ ನನ್ನ ತಂದೆ ತಾಯಿ ಅಥವಾ ನಮ್ಮೆಲ್ಲರ ತಂದೆ ತಾಯಿ ಹೇಳ್ಕೊಡೋದು ಏನು ಅಂದ್ರೆ ಸೇವಿಂಗ್ ಮಾಡು, ಉಳಿಸು ಅಂತ ಅಷ್ಟೇ. ಸೊ ಇವತ್ತಿನ ಕಾಲಮಟ್ಟಕ್ಕೆ ಹಿಂದೆ ನಡೀತಾ ಇತ್ತದು. ನನ್ನ ತಾತನ ಕಾಲದಲ್ಲಿ, ನನ್ನ ತಂದೆಯ ಕಾಲದಲ್ಲಿ ಸೇವ್ ಮಾಡಿದ್ರೆ ಸಾಕಾಗ್ತಿತ್ತು. ಗಳಿಕೆ, ಉಳಿಕೆ, ಹೂಡಿಕೆ. ಸೊ ಗಳಿಸಿದನ್ನ ಉಳಿಸ್ಕೊಂಡು ಹೋಗಿದ್ದಿದ್ರೆ ಸಾಕಾಗ್ತಿತ್ತು, ತುಂಬಾ ಚೆನ್ನಾಗಿ ಜೀವನ ನಡೆಸ್ಬೋದಿತ್ತು. ಬಟ್ ಇವತ್ತು ಹಾಗಲ್ಲ. ಇವತ್ತು ಸೇವ್ ಮಾಡೋದು ದಡ್ಡತನ. ಸೇವ್ ಮಾಡಿದ್ದನ್ನ ಹೂಡಿಕೆ ಮಾಡಿದ್ರೆ ಮಾತ್ರ ಇವತ್ತಿನ ಕಾಲಮಟ್ಟದಲ್ಲಿ ಬದುಕೋಕ್ಕಾಗೋದು. ಯಾಕೆ ಅಂತ ಹೇಳ್ತೀನಿ. ಇದಕ್ಕೆ ಇನ್ಫ್ಲೇಷನ್ ಅಂತ ಕರಿತೀವಿ, ಹಣದುಬ್ಬರ. ಇದು ಸ್ವಲ್ಪ ಸಾಮಾನ್ಯ ಜನರಿಗೆ ಕಾಂಪ್ಲಿಕೇಟೆಡ್ ಅನ್ಸ್ಬೋದು, ಬಟ್ ಇದ್ರ ಬಗ್ಗೆ ತಿಳ್ಕೊಂಡಿರ್ಲೇಬೇಕು, ಅಥವಾ ನಿಮ್ಮ ಪ್ರತಿಯೊಬ್ಬ ಮಗುಗೂ ತಿಳಿಸ್ಕೊಡುವ ವಿಷಯ ಆಗಿದೆ ಇದು. ಅಂದ್ರೆ ಹಣದುಬ್ಬರ. ಇವತ್ತಿನ ನನ್ನ ₹100 ಮುಂದಿನ ವರ್ಷ ಹಾಗೆ ಇಟ್ಕೊಂಡ್ರೆ, ಅಂದ್ರೆ ಉಳಿಸಿ ಸೇವಿಂಗ್ ಅಕೌಂಟ್ ಅಲ್ಲಿ ಇಟ್ಟಿದ್ರೆ ₹100 ಆಗಿ ಉಳಿದಿರಲ್ಲ. ನನಗೆ ₹100 ಅಂತ ಕಾಣಿಸ್ತಾ ಇರುತ್ತೆ, ಬಟ್ ಇನ್ಫ್ಲೇಷನ್ ನನ್ನ ಇಂಡಿಯಾದಲ್ಲಿ 7 to 7.5 ವರೆಗೂ ಇದೆ. ಅಂದ್ರೆ ಪ್ರತಿ ವರ್ಷ 7.5% ಅಥವಾ 8% ಇನ್ಫ್ಲೇಷನ್ ಆಗ್ತಾ ಇದೆ. ಅಂದ್ರೆ ಈ ವರ್ಷ ನಾನು 1 kg ಅಕ್ಕಿಗೆ ₹50 ಕೊಟ್ಟು ತಂದಿದ್ದೀನಿ ಅಂದ್ರೆ ಮುಂದಿನ ವರ್ಷ ₹50 ತೊಗೊಳಕ್ಕಾಗಲ್ಲ. ಒಂದು ಗಾಡಿ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಈ ವರ್ಷ ತಗೊಂಡಿಲ್ಲ ಅಂದ್ರೆ ಅದೇ ಪ್ರೈಸ್ಗೆ ನಾನು ಮುಂದಿನ ವರ್ಷ ತಗೊಳಕ್ಕಾಗಲ್ಲ. ಇದನ್ನೇ ಇನ್ಫ್ಲೇಷನ್. ಅಂದ್ರೆ ನನ್ನ ಸುತ್ತಮುತ್ತ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇವತ್ತು ನಿನಗೆ ₹50 ಒಂದು ಪ್ಲೇಟ್ ಊಟ ಸಿಗ್ತಿರತ್ತೆ, ಮುಂದಿನ ವರ್ಷಕ್ಕೆ ನಿನಗೆ ₹50 ಒಂದು ಪ್ಲೇಟ್ ಸಿಗಲ್ಲ, ಹಾಫ್ ಪ್ಲೇಟ್ ಸಿಗುತ್ತೆ. ಖಂಡಿತ. ಅಂದ್ರೆ ಒಂದು ಸಿಗೋ ಜಾಗಕ್ಕೆ ಅರ್ಧ ಸಿಗುತ್ತೆ. ಆಗ ನಿನ್ನ ₹100 ಕೈಲಿರ್ಬೋದು, ಆದ್ರೆ ₹100 ಮೌಲ್ಯ ಕಳ್ಕೊಂಡಿರುತ್ತೆ ಹಣ. ಈಗ ಉದಾಹರಣೆಗೆ ಎಕರೆ ನಿನ್ಗೆ ಬರೀ ₹10 ಲಕ್ಷ ಸಿಗ್ತದೆ. ಈಗ ಎಕರೆ 20 ಲಕ್ಷ ಅಂದಾಗ ನಿನ್ನ ಹತ್ರ 10 ಲಕ್ಷ ಇರುತ್ತೆ. 1 ಎಕರೆ ಬರ್ತಿದ್ ಇವತ್ತು ತಗೊಂಡಿದ್ರೆ, ನಿನ್ನ ಹತ್ರ ಹೂಡಿಕೆ ಮಾಡ್ಲಿಲ್ಲ, ನಿನ್ನ ಹತ್ರ 10 ಲಕ್ಷ ಹಂಗೆ ಇಟ್ಕೊಂಡಿದ್ದೆ. 2ನೇ ವರ್ಷಕ್ಕೆ ಆಗ ನಿನಗೆ 10 ಲಕ್ಷಕ್ಕೆ 1 ಎಕರೆ ಬರಲ್ಲ, ಯಾಕಂದ್ರೆ 1 ಎಕರೆ 20 ಲಕ್ಷ ಆಗಿರುತ್ತೆ. ಆಗ ನಿಂಗೆ ಅರ್ಧ ಎಕರೆ ಬರುತ್ತೆ ಅಂತ. ಸೊ ಹಾಗಾಗಿ ಸೇವಿಂಗ್ಸ್ ಇಟ್ರೆ ಪ್ರಯೋಜನ ಇಲ್ಲ. ಆ ಸುಮ್ನೆ ಸೇವಿಂಗ್ಸ್ ಇಟ್ರು ಕೂಡ ಅದು ಮೈನಸ್ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಒಂದು ಎಕ್ಸಾಂಪಲ್ ನಮ್ಮೆಲ್ಲರ ಮನೇಲಿ ನಮ್ಮ ಅಜ್ಜಿ ತಾತಂದಿರಿದ್ರೆ ಹೇಳಿರ್ತಾರೆ. ನಾನು ₹1 ಇದ್ದಾಗ, ಅಂದ್ರೆ ನನ್ನ ₹1 ಸಂತೆಗೆ ತಗೊಂಡೋದ್ರೆ ನಾನು ಮನೆ ತುಂಬಾ ಸಾಮಾನ್ ತರ್ತಿದ್ದೆ. ಎಲ್ರು ಮೋಸ್ಟ್ ಆಫ್ ದೆಮ್ ಮನೇಲಿ ಹೇಳಿರ್ತಾರೆ. ಆ ₹1 ಇವತ್ತು ಏನ್ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ₹1 ಜೀವನ ಸಿಗ್ನಲ್ ಅಲ್ಲಿ ಸಿಗೋ ಭಿಕ್ಷುಕರು ಇಸ್ಕೊಳ್ಳಲ್ಲ. ₹1 ಹಾಕಿದ್ರೆ ಮುಖ ನೋಡ್ತಾರೆ. ಅಂದ್ರೆ ನಮ್ಗೆ ಅವಮಾನ ಆಗುತ್ತೆ, ಅಥವಾ ನಮ್ ತಲೆಲೇ ಬಂದಿದೆ ಇದನ್ನ ಹಾಕ್ಬಾರ್ದು. ಅಥವಾ ಟಿಪ್ಸ್ ಕೊಡೋ ವಿಷಯದಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಮುಂಚೆ ಎಲ್ಲ ಚೇಂಜ್ ಬಿಟ್ಟು ಹೋಗ್ತಿದ್ರು, ಇವತ್ತು ಚೇಂಜ್ ಅಲ್ಲ, ಮಿನಿಮಮ್ ₹50 ಬಂದಿದೆ. ₹50 ಕೊಟ್ರೆ ಆ ವ್ಯಕ್ತಿ ತಗೊಂಡೋನು ಸ್ಟ್ಯಾಂಡರ್ಡ್ ಆಗಿ ನೋಡ್ತಾನೆ, ಕೊಟ್ಟೋನ್ಗೂ ಬೆಲೆ ಇರುತ್ತೆ. ಸೊ ಇದು ಹಣದ ಮೌಲ್ಯ ಯಾವಾಗ ಅಂದ್ರೆ ನಾವು ಹೂಡಿಕೆ ಮಾಡಿದಾಗ ಮಾತ್ರ ಹಣಕ್ಕೆ ಮೌಲ್ಯ. ಹಾಗೆ ಇಟ್ಕೊಂಡ್ರೆ, ಗೋಲ್ಕುದಲ್ಲಿ ಇಟ್ರೆ ಅಥವಾ ಬ್ಯಾಂಕ್ ಅಲ್ಲಿ ಇಟ್ರೆ, ಅಂದ್ರೆ ಹಣವನ್ನ ತುಂಬಾ ಚೆನ್ನಾಗಿ ಹೇಮಂತ್ ಅವ್ರು ಹೇಳ್ತಾರೆ, ಬಹಳ ಅರ್ಥ ಆಗಿರುತ್ತೆ. ಹಣವನ್ನ ಹಾಗೆ ಇಟ್ಟರೆ ಅದು ಸೇಫ್ ಆಗಿರುತ್ತೆ ಅನ್ಕೋಬೇಡಿ, ಅದರ ಮೌಲ್ಯ ಕುಸಿತಾ ಬರುತ್ತೆ. 1 ಲಕ್ಷ ಇರ್ಬೋದು, ಇವತ್ತು 1 ಲಕ್ಷ ಸಿಗುವಂತ ಒಂದು ಎಕರೆ ಜಮೀನು ನಾಳೆ ಅದು 2 ಲಕ್ಷ ಆಗಿರುತ್ತೆ. ಆಗ 1 ಲಕ್ಷದ ಮೌಲ್ಯ ಕುಸಿತು ಅಂತ. ಉದಾಹರಣೆಗೆ 1 kg ಹುರುಳಿಕಾಳು ನಿಮ್ಮ ಹತ್ರ ಇದ್ರೆ ಮುಂದಿನ ವರ್ಷಕ್ಕೂ ಹುರುಳಿಕಾಳು ಹಂಗೆ ಇರುತ್ತೆ. ಆದ್ರೆ ಹುರುಳಿಕಾಳನ್ನ ಮಳೆ ಬಂದಾಗ ಬಿತ್ತನೆ ಮಾಡಿದ್ರೆ 1 kg ಹುರುಳಿಕಾಳು 100 kg ಹುರುಳಿಕಾಳು ಆಗುತ್ತೆ. ಅದು ಇನ್ವೆಸ್ಟ್ಮೆಂಟ್. ನಿಮ್ಮ ಮನೇಲಿರೋ 1 kg ಬಿತ್ತನೆ ಹುರುಳಿಕಾಳನ್ನ ತಗೊಂಡೋಗಿ ಹೊಲಕ್ಕೆ ಹಾಕಿದ್ರೆ 100 kg ಹುರುಳಿಕಾಳು ಆಗುತ್ತಲ್ಲ, ಅದು ಇನ್ವೆಸ್ಟ್ಮೆಂಟ್. ಹಾಗೆ ಇಟ್ಟರೆ ಅದು ಸೇವಿಂಗ್ಸ್. ಕರೆಕ್ಟ್. ಸೇವಿಂಗ್ಸ್ ಮುಂದಿನ ವರ್ಷಕ್ಕೂ ನಿಮ್ಮ ಮನೇಲಿ 1 kg ಹಂಗೆ ಇರುತ್ತೆ, ಹುಳ ಗಿಳ ಬಿದ್ದಿರುತ್ತೆ ಅಷ್ಟೇ.
ಆದ್ರೆ ಅದನ್ನ ಹೊಲದಲ್ಲಿ ಬಿತ್ತನೆ ಮಾಡಿದ್ರೆ ಅದು 100 kg ಆಗುತ್ತೆ. ಆಗುತ್ತೆ. ಆ 1 kg 100 ದುಪ್ಪಟ್ಟಾಗುತ್ತೆ. kg ಮಾಡೋದು ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಮಳೆ ಬರದೆ ಹಾಳಾದ್ರೆ ಅದು ರಾಂಗ್ ಇನ್ವೆಸ್ಟ್ಮೆಂಟ್ Wrong ಅಥವಾ ರಾಂಗ್ investment. ಟೈಮ್ ಆಗುತ್ತೆ. ರಾಂಗ್ ಟೈಮ್. ಟೈಮ್ ಎಸ್ ರಾಂಗ್ Wrong location. ರೈಟ್ ಇನ್ವೆಸ್ಟ್ಮೆಂಟ್ ರೈಟ್ ಟೈಮ್ ರೈಟ್ ಪ್ಲೇಸ್ ಅಂತ ಏನ್ ಮಾತಾಡದ್ನಲ್ಲ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕು. ನಮ್ಮನೇದೆ ತುಂಬಾ ಚೆನ್ನಾಗಿದೆ, ಹ್ಮ್. ಅಥವಾ ನನಗ್ ಮೋಟಿವೇಟ್ ಕೂಡ ಮಾಡುತ್ತೆ ಯಾವಾಗ್ಲೂ ಪ್ರತಿದಿನ. ಹ್ಮ್. ನನ್ ತಂದೆ 1990ರಲ್ಲಿ, ಅಂದ್ರೆ ನಾನು ಆಗ್ಲೇ ಹೇಳ್ದೆ ಹಾಗಂತ ನಾವೇನ್ ಬಡವರಲ್ಲ ಅಂತ, ಯಾವ ವಿಷಯಕ್ಕೆ ಹೇಳ್ದೆ ಅಂದ್ರೆ 1990 ಇವತ್ತಿಗೆ 34 ವರ್ಷದ ಹಿಂದೆ ಹ್ಮ್. ಅರ್ಶಿನ್ ಕುಂಟೆಯಲ್ಲಿ ಒಂದು ಸೊಸೈಟಿ ಸೈಟ್ ಅಂತ ಹೇಳಿ 95,000 ಕೊಟ್ಟು ತಗೊಳ್ತಾರೆ. ಐ ಥಿಂಕ್ ರಿಜಿಸ್ಟ್ರೇಷನ್ ಎಲ್ಲ ಸೇರಿ 1 ಲಕ್ಷ ಆಗಿರ್ಬೋದು ಯಾವಾಗ? 1990. ಓಕೆ. ಸೊ ನಾನ್ ರೇಕ್ಸಕ್ ಯಾವಾಗ್ಲೂ ನನ್ನ ತಂದೆಗೆ ಹೇಳ್ತಾ ಇರ್ತೀನಿ, ಇನ್ಫೋಸಿಸ್ ನಾರಾಯಣ್ ಮೂರ್ತಿ 92-93ರಲ್ಲಿ ನಿನಗಿಂತ 3 ವರ್ಷ 2 ವರ್ಷ ಲೇಟ್ ಆಗಿ 10,000 ಇಟ್ಕೊಂಡು ಇವತ್ತು 10,000 ಕೋಟಿ ಕಂಪ್ನಿ ಕಟ್ಟಿದ್ರು. ಸೊ ನಮ್ಮ ನಡುವೆನೆ ಇಂತ ತುಂಬಾ ಎಕ್ಸಾಂಪಲ್ಸ್ ಇರುತ್ತೆ. ನಿಮ್ ತಂದೆ 1 ಲಕ್ಷ ಕೊಟ್ಟು ಒಂದು ಸೈಟ್ ತಗೊಂಡ್ರು. ಸೊ ಇವತ್ತು ಅದರ ಬೆಲೆ 70-80 ಲಕ್ಷ. 80 ಲಕ್ಷ. ಸೊ ನನ್ಗೆ ಅನ್ಸುತ್ತೆ, ಅಥವಾ ಹೇಳೋರು ಹೇಳ್ಬೋದು, ಅಷ್ಟಾದ್ರೂ ಇದೆಯಲ್ಲಪ್ಪ ಅಂತ. ಅಂದ್ರೆ ನಾನು ಇಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನನಗೆ ಖುಷಿ ಇದೆ. ಅವ್ರು ಆದ್ರೆ ಅದನ್ನ ಮಾಡಿರೋದು ಹೂಡಿಕೆ ಮಾಡೋ ವಿಧಾನ, ಜಾಗ ಎಲ್ಲಿ ಹೂಡಿಕೆ ಮಾಡ್ಬೇಕು, ಮಾಡಬೇಕು, ಯಾವ ರೂಪದಲ್ಲಿ ಹೂಡಿಕೆ ಮಾಡಬೇಕು ನೋಡಿ. ಅವತ್ತಿಗೆ ನಮ್ಮ ಹತ್ರ ನಾವು ಅನುಕೂಲವಂತರಾಗಿದ್ವಿ. ಅಂದ್ರೆ 1 ಲಕ್ಷ ದುಡಿಯೋಷ್ಟು, ವ್ಯವಸಾಯದಲ್ಲಿ ದುಡಿಯೋಷ್ಟು ಆಸ್ತಿ ಇತ್ತು ಅಂದ್ರೆ ಅದನ್ನ ಹೇಗೆಲ್ಲ ಯುಟಿಲೈಸ್ ಮಾಡ್ಬೋದಿತ್ತು. ಸೊ ಅದೇ ವ್ಯಕ್ತಿ 10,000 ಇಟ್ಕೊಂಡು ಹೇಗೆ ಒಂದು ಕಂಪ್ನಿ ಕಟ್ಟಿದ್ರು ಅಂದ್ರೆ ಇದೊಂದು ಎಕ್ಸಾಂಪಲ್. ಅಂದ್ರೆ ಇದು ಈ ರೀತಿ ವಿಷಯಗಳು, ಈ ರೀತಿ ಎಕ್ಸಾಂಪಲ್ ಪ್ರತಿಯೊಂದು ಮನೇಲೂ ಇರುತ್ತೆ. ನಮ್ ತಂದೆ ನಮ್ ತಾತನ ಹತ್ರ ಅಷ್ಟು ಆಸ್ತಿ ಇತ್ತು, ನಮ್ ತಾತ ಪಟೇಲ್. ಹೇಮಂತ್, ಅಗ್ರಿ, ನಿಮ್ ಮಾತನ್ನ ಒಪ್ತೀನಿ. 100 ಜನ ಒಂದೊಂದ್ ಎಕರೆ ಜಮೀನ್ ತಗೊಂಡಿದ್ರು, ಅಲ್ಲ 1 ಲಕ್ಷ ಕೊಟ್ಬಿಟ್ಟು ಒಂದೊಂದು ಸೈಟ್ ತಗೊಂಡಿದ್ರು, ಯಾರ್ದು ಏನೋ ಒಂದು ಡಾಕ್ಯುಮೆಂಟ್ ವ್ಯತ್ಯಾಸ ಇದ್ರೆ ಮಾತ್ರ ಅದೆಲ್ಲ ಒಂದು ಫೇಲು, ಇನ್ 100% ಪಾಸ್. ಬಟ್ ಬಿಸ್ನೆಸ್ 100 ಜನ ಬಂಡವಾಳ ಹಾಕಿದ್ರೆ ಪಾಸ್ ಆಗೋದು 10 ಜನ ಅಲ್ಲ ಹೇಮಂತ್? ಅದೇ ಆ ನಾಲೆಡ್ಜ್ ಬೇಕು, ಯಾವ ಬಿಸ್ನೆಸ್ ಮಾಡ್ಬೇಕು. ಅಥವಾ ಅದೇ ವ್ಯಕ್ತಿ, ನನ್ನ ತಂದೆ ಅದೇ ವ್ಯಕ್ತಿ ವ್ಯಾವಹಾರಿಕವಾಗಿ ಜ್ಞಾನವಂತ ಆಗಿ, ಅಥವಾ ಬೆಂಗಳೂರಿಗೆ ಬಂದು, ಬಿಕಾಸ್ ಅವರು ಅಗ್ರಿಕಲ್ಚರ್ ಮಾಡ್ತಾ ಇದ್ರು, ಅಥವಾ ವ್ಯಾವಹಾರಿಕವಾಗಿ ಓಡಾಟ ಇಲ್ಲ, ಅಥವಾ ಗೊತ್ತಿಲ್ಲ, ಆ ಭಯ ಇದೆ. ಸೊ ಹಾಗಾಗಿ ಸೊಸೈಟಿ ಸೆಕ್ಯೂರಿಟಿ ಇರುತ್ತೆ ಅಂತ ತುಂಬಾ ದೂರದಲ್ಲಿ ತಗೊಂಡ್ರು. ನಿಮ್ಗೆ ಗೊತ್ತಿದೆ 33 ವರ್ಷದಿಂದ ಮಲ್ಲೇಶ್ವರಮಲ್ಲೂ ತಗೋಬೋದಿತ್ತು, ಅಥವಾ ಇನ್ಯಾವುದೋ ಏರಿಯಾಗಳಲ್ಲಿ 10 ಸೈಟ್ ತಗೋಬೋದಿತ್ತು ಆ ಪ್ರೈಸ್ಗೆ. ಬಟ್ ಏನಂದ್ರೆ ಅಲ್ಲಿ ಆರ್ಥಿಕ ಶಿಕ್ಷಣ ಇಲ್ಲ. ಸೊ ನಾನು ಹಾರ್ಡ್ ವರ್ಕ್ ಮಾಡಬೇಕು, ದುಡಿಮೆ ಮಾಡಬೇಕು, ಉಳಿಸ್ಬೇಕು, ಎಲ್ಲವೂ ಗೊತ್ತಿದೆ, ಒಳ್ಳೆತನ ಇದೆ, ವ್ಯವಸಾಯ ಮಾಡ್ತಾ ಇದ್ದಾರೆ. ಬಟ್ ಇರಬೇಕಾಗಿರೋದೇನು? ಬುದ್ಧಿವಂತಿಕೆ ಆರ್ಥಿಕತೆಯಲ್ಲಿ. ಶಿಕ್ಷಣ ನಮ್ಗೆ ಕೊಡ್ತಾ ಬಂದಿಲ್ಲ ಯಾವ್ದ್ರಲ್ಲಿ ಅಂದ್ರೆ ವ್ಯಾವಹಾರಿಕ ಜ್ಞಾನನ. ಸೊ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳಿದ್ದಾರೆ, ಸ್ಮಾರ್ಟ್ ಆಗಿ ವರ್ಕ್ ಮಾಡಿ ಅಂತ ಯಾರು ಹೇಳ್ಕೊಡಲ್ಲ. ಸೊ ಸ್ಕಿಲ್ಗೂ ಟ್ಯಾಲೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸ್ಕಿಲ್ ಇರೋನು ಕೆಲಸ ಮಾಡ್ತಾನೆ, ಟ್ಯಾಲೆಂಟ್ ಇರೋನು ಸ್ಕಿಲ್ ಇರೋನ ಕರ್ಕೊಬಂದು ಕೆಲಸ ಮಾಡಿಸ್ತಾನೆ. ಸೊ ಆ ಟ್ಯಾಲೆಂಟ್ ಬೇಕು ಅಂದ್ರೆ ರೈಟ್ ಇನ್ವೆಸ್ಟ್ಮೆಂಟ್, ರೈಟ್ ಟೈಮ್, ರೈಟ್ ಪ್ಲೇಸ್. ಎನರ್ಜಿ ಇಂಪಾರ್ಟೆಂಟ್ ಅಲ್ಲ, ಟ್ಯಾಲೆಂಟ್ ಇಂಪಾರ್ಟೆಂಟ್. ಸ್ಕಿಲ್ಡ್ ಇಂಪಾರ್ಟೆಂಟ್. ಸ್ಕಿಲ್ಡ್ ಇಲ್ಲ ಅಂದ್ರೆ ಕಿಲ್ಡ್ ಅಂತ ಅವರೆಲ್ಲ. ಎಸ್, ಹಣ ಡಬಲ್ ಆಗೋ ಮಾರ್ಗಗಳು ಯಾವ್ದು ಅಂತ ಹೇಮಂತ್? ಎಲ್ರು ಬಹಳ ಪ್ರಶ್ನೆ. ನನ್ ದುಡ್ಡು ಓಕೆ ಹೇಮಂತ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಓಕೆ, ಹಾಗಾದ್ರೆ ಹಣ ಡಬಲ್ ಮಾಡೋದು, ಸೊ ಒಂದು ಎಕ್ಸಾಂಪಲ್ ಸೀರೀಸ್ ಕೊಡೋದಾದ್ರೆ? ಸೊ ಇಲ್ಲಿ ಡಬಲ್ ಅನ್ನೋದು ರಾಂಗ್ ವರ್ಡ್ ಆಗ್ಬೋದು. ಬೆಳೆಸೋಣ, ಹಣನ ಬೆಳೆಸೋಣ ಅಂದ್ರೆ ಅದಕ್ಕೂ ಮುಂಚೆ ಒಂದು ಫಾರ್ಮುಲಾ ಇದೆ, ಪೇಷನ್ಸ್, ತಾಳ್ಮೆ. ನಾಳೆನೆ ಯಾವುದು ಡಬಲ್ ಆಗಕ್ಕಾಗಲ್ಲ, ಅಥವಾ ನಾಳೆನೆ ನಮ್ಗೆ ಸಕ್ಸಸ್ ಸಿಗಕ್ಕಾಗಲ್ಲ. ಅಂದ್ರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ, ಪ್ರತಿ ತಿಂಗಳು 2 ಲಕ್ಷ ಕೋಟಿ ಸ್ಕ್ಯಾಮ್ ರಿಜಿಸ್ಟರ್ ಆಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ. 2 ಲಕ್ಷ ಕೋಟಿ, ಅದರಲ್ಲಿ 99% ವಿದ್ಯಾವಂತರದು. ಸೊ ರಿಜಿಸ್ಟರ್ಡ್ ಆಗ್ತಾ ಇರೋದು, ಅನ್ರಿಜಿಸ್ಟರ್ಡ್ 5,000 10,000 ಎಲ್ಲ ಮೋಸ ಆದ್ರೆ ನಮ್ಗೆ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ನಮ್ಗೆ ಗೊತ್ತು, ಅಷ್ಟೆಲ್ಲ ಯಾಕೆ ಓಡಾಡ್ತೀಯ ಬಿಡು ಮರೆಯ ಅಂತಾರೆ. ಸೊ ನನ್ಗೊಂದು 50,000ನೋ ಲಕ್ಷನೋ ನನಗೆ ಬರ್ಡನ್ ಆಗ್ತಾ ಇದೆ, ನನಗೆ ತುಂಬಾ ಇಂಪಾರ್ಟೆಂಟ್ ಅಂದಾಗ್ಲೇ ನಾನು ಅದಕ್ಕೆ ಹೋಗೋದು. ಅಂದ್ರೆ ಇಲ್ಲಿ ಯಾಕೆ ಆ ಎಕ್ಸಾಂಪಲ್ ತಗೊಂಡೆ ಅಂದ್ರೆ, ಡಬಲ್ ಮಾಡೋ ಸ್ಕೀಮ್ಗಳು, ಅಥವಾ ನಾಳೆನೇ ಏನೋ ಆಗ್ಬೇಕು, ಮುಂದಿನ ತಿಂಗಳು ಇಂಟ್ರೆಸ್ಟ್ ಬರಬೇಕು. ಸೊ ನಮ್ಮ ದೇಶದಲ್ಲಿ ಬಡ್ಡಿಗೆ ಸಾಲ ಕೊಡ್ತಾರಲ್ಲ, ರಿಕವರಿ ರೇಷಿಯೋ 96% ವಾಪಸ್ ಬರಲ್ಲ. ಬಡ್ಡಿನೂ ವಾಪಸ್ ಬರಲ್ಲ, ಅಸ್ಲೂ ವಾಪಸ್ ಬರಲ್ಲ. ಯಾರೋ ಬಲವಂತವಾಗಿ ಅಥವಾ ಸ್ಟ್ರಾಂಗ್ ಇರೋ ವ್ಯಕ್ತಿ 4 ಜನದ್ದು ಮಾತ್ರ ದುಡ್ಡು ವಾಪಸ್ ಬರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ನಾಳೆ ಅಥವಾ ಮುಂದಿನ ತಿಂಗಳೊಳಗಡೆ ಏನು ಆಗಲ್ಲ, ಅದಕ್ಕೆ ಆದ ಒಂದಷ್ಟು ಟೈಮ್ ಕೊಡ್ಬೇಕು, ಅದಕ್ಕೆ ಆದ ಒಂದಷ್ಟು ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ. ಸೊ ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್, ನಾನು ಹಾಕಿರೋ ದುಡ್ದಿರೋ 1 ರೂಪಾಯಿನೂ ಸೇಫ್ ಆಗಿ ಅದು ದುಡಿಬೇಕು. ಸೊ ರಿಸ್ಕ್ ಇಂದ ದುಡಿಬಾರ್ದು ಅಂದಾಗ ಒಂದು ಕೆಲವಷ್ಟು ಮಾರ್ಗಗಳಿದಾವೆ. ಈ ಹಿಂದೆ ಎಲ್ಲ ಒಂದಷ್ಟು ಸಾಂಪ್ರದಾಯಿಕ ಇನ್ವೆಸ್ಟ್ಮೆಂಟ್, ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಪ್ಲಾನ್ಗಳಿದಾವೆ. ನಮ್ಗೆ ಈಗ್ಲೂ ಎಲ್ಲಾದ್ರೂ ದುಡ್ಡನ್ನ ಸೆಕ್ಯೂರ್ ಆಗಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ FD ತಲೆಗೆ ಬರುತ್ತೆ, ಪೋಸ್ಟ್ ಆಫೀಸ್ ಸ್ಕೀಮ್ಗಳು ತಲೆಗೆ ಬರುತ್ತೆ, ಅಥವಾ ಚೀಟಿ ಹಾಕೊಳ್ತಾರೆ ಎಷ್ಟೋ ಜನರು ಮನೆ. ಸೊ
ಅದೆಲ್ಲ ಒಂದ್ ಕಾಲ ಇತ್ತು. ಅದನ್ನ ಮಾಡಿದ್ರೆ ಅದರಿಂದ ಬರೋ ಇನ್ಕಮ್ ಅಲ್ಲಿ ಒಂದಷ್ಟು ಜೀವನ ನಡೆಸ್ಬೋದಿತ್ತು. ಈಗ FD ರಿಟರ್ನ್ ರೇಷಿಯೋ ನಿಮ್ಗೆ ಗೊತ್ತಿದೆ, 7% ಇದೆ ಅಥವಾ 6.5% ಇದೆ. ನನ್ನ ಇನ್ಫ್ಲೇಷನ್ಗೆ ಮ್ಯಾಚ್ ಆಗ್ತಾ ಇಲ್ಲ, ಅದು ಇನ್ಫ್ಲೇಷನ್ಗೆ ಮ್ಯಾಚ್ ಆಗ್ತಾ ಇಲ್ಲ. ಸೊ ಈಗ ನಾವು ಹೇಗೆ ರಿಟರ್ನ್ ಕೊಡುವಂತ ಜಾಗಗಳನ್ನ ನೋಡ್ಬೇಕು ಅಂದಾಗ ಮ್ಯೂಚುವಲ್ ಫಂಡ್ಸ್, ಅಫ್ಕೋರ್ಸ್ ಮಾರ್ಕೆಟ್ ರಿಸ್ಕ್ ಇದೆ, ಅಲ್ಲಿ ಮೆನ್ಷನ್ ಮಾಡೇ ಮಾಡ್ತಾರೆ. ರಿಸ್ಕ್ ತಗೊಳ್ಳೇಬೇಕಾಗಿದೆ. ಇವತ್ತು ನಾನು ರಿಸ್ಕ್ ತಗೊಂಡ್ರೇನೆ ನಾಳೆ ಏನಾದ್ರೂ ಮಾಡೋಕ್ಕಾಗೋದು ಅಥವಾ 4 ಜನರು ಮುಂದೆ ಜೀವನ ಕಟ್ಕೊಳಕ್ಕಾಗೋದು. ಸೊ ಮಾರ್ಕೆಟ್ ಇದೆ, ಸ್ಟಾಕ್ ಮಾರ್ಕೆಟ್. ಹಾಗಂತ ಸ್ಟಾಕ್ ಮಾರ್ಕೆಟ್ ನಾನು ಟ್ರೇಡಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ವೆಸ್ಟ್ಮೆಂಟ್, ಹೂಡಿಕೆ. ಸೊ ಹೂಡಿಕೆ ಮಾಡೋದ್ರಿಂದ ನಾವು ರಿಸ್ಕ್ನ ತಗೊಳ್ತಾ ಇದೀವಿ, ಬಟ್ ಆ ಗ್ರೋತನ್ನು ಕಾಣ್ಬೋದು. ಸೊ ಲಾಂಗ್ ಟರ್ಮ್, ಯಾವಾಗ್ಲೂ ಈ ವರ್ಡ್ನ ನೆನ್ಪಿಟ್ಕೊಳ್ಳಿ, ಲಾಂಗ್ ಟರ್ಮ್ ಅಲ್ಲಿ ಮನಿ ಯಾವಾಗ್ಲೂ ಗ್ರೋತ್ ಆಗೇ ಆಗುತ್ತೆ. ಸೊ ಲಾಂಗ್ ಟರ್ಮ್ ಅಂದ ತಕ್ಷಣ ಈ ಟ್ಯಾಕ್ಸ್ ವರ್ಡಿಂಗ್ ಅಲ್ಲಿ ಮಾತಾಡ್ಬೇಕು ಅಂದ್ರೆ 1 year ಎಬೋ ಅಲ್ಲ. ಸೊ ನಿಜವಾದ ಲಾಂಗ್ ಟರ್ಮ್ ಅಂದ್ರೆ 6 to 7 years. 7 years ಎಬೋ ನಾನು ಯಾವ್ದಾದ್ರು ಒಂದು ಪ್ಲೇಸ್ ಅಲ್ಲಿ ಹೂಡಿಕೆ ಮಾಡಿದಾಗ ನನ್ನ ಮನಿ ಡಬಲ್ ಆಗೋ ಚಾನ್ಸಸ್ ಇದೆ. ಸೊ 100%ಗೆ 100%, ಅಥವಾ ನನ್ನ ₹1 ಆಗುತ್ತೆ. ಸೊ ಅಂತ ಪ್ಲಾಟ್ಫಾರ್ಮ್ಗಳು ಈಗಂತೂ ತುಂಬಾ ಇದಾವೆ. ಸೊ ಅದಕ್ಕೆ ರಿಸ್ಕು ಇರುತ್ತೆ, ರಿಸ್ಕ್ ತಗೋಬೇಕಾಗುತ್ತೆ. ಸೊ ಅದನ್ನ ನಾನು 1 by 1 ಹೇಳ್ತಾ ಹೋಗ್ತೀನಿ. ಎಸ್, ಬಹಳ ಜನಕ್ಕೆ ಕಾಡೋ ಪ್ರಶ್ನೆ, ನಮಗೆ ಲೈಫ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡು, ಹೆಲ್ತ್ Correct. ಇನ್ಶೂರೆನ್ಸ್, ಇವೆಲ್ಲ ಒಂದಷ್ಟು ಇನ್ಶೂರೆನ್ಸ್ ಸೆಗ್ಮೆಂಟ್ ಕೂಡ ಯೋಚನೆ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಇನ್ಶೂರೆನ್ಸ್ ಅನ್ನೋದು ಇನ್ವೆಸ್ಟ್ಮೆಂಟ್ Yes. ಅಥವಾ ಸೆಕ್ಯೂರಿಟಿ ಏನು ಅಂತ? ಕೋರ್ಸ್ ಇದು ತುಂಬಾ ವ್ಯಾಲ್ಯೂಬಲ್ ಕ್ವಶನ್ ಕೇಳಿದ್ರಿ ಸರ್. ನಾವು ಈಗ ಮೊದಲ ಇನ್ವೆಸ್ಟ್ಮೆಂಟ್ ಹಂಗೆ ನಾವು ಇನ್ಶೂರೆನ್ಸ್ ಕಟ್ತಿದ್ವಿ, LIC ಕಟ್ತಾ ಇದೀವಿ, ಕರೆಕ್ಟ್ ತಿಂಗಳಿಗೆ ಎಷ್ಟು ಕಟ್ತೀವಿ, ವರ್ಷಕ್ಕೆ ಎಷ್ಟು ಕಟ್ತೀವಿ ಅಂತ ಹೇಳೋರು ಇವತ್ತು ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅಂತ ನನ್ನ ಕ್ಲೈಂಟ್ಸ್ ಕೇಳಿದ್ರೆ ಹೌದು ಸರ್ LIC ಇದೆ ಅಂತ ಹೇಳ್ತಾರೆ. ಸೊ LIC ನಮ್ಮ ಜನರ ತಲೆ ಅಷ್ಟು ಪರಿಣಾಮ ಬೀರಿದೆ. ಸೊ ನಾನು ಆಗ್ಲೇ ಹೇಳಿದೆ, ಈ ಟ್ರೆಡಿಷನಲ್ ಪ್ಲಾನ್ಸ್ಗಳಲ್ಲಿ ಅದೊಂದು ಆ ವರ್ಗಕ್ಕೆ ಸೇರುತ್ತೆ. ತುಂಬಾ ಕಡಿಮೆ ರಿಟರ್ನ್ಸ್, ಅಥವಾ ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬರುತ್ತೆ, ಬಟ್ ತುಂಬಾ ಕಡಿಮೆ ರಿಟರ್ನ್ಸ್ ಬರುತ್ತೆ. ಹಾಗಾಗಿ ಅದನ್ನ ನಾನು ಪ್ರಿಫರ್ ಮಾಡಲ್ಲ. ಬಟ್ ಇನ್ಸೂರೆನ್ಸ್ ಬಗ್ಗೆ ನೀವು ಮಾತಾಡಿದ್ರಿ. ಸೊ ಇನ್ಸೂರೆನ್ಸ್, ಯಾವುದೇ ವ್ಯಕ್ತಿ ತನ್ನ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ಸೂರೆನ್ಸ್ ನ ಹೊಂದಿರಬೇಕು. ಇನ್ಸೂರೆನ್ಸ್ ಅಲ್ಲಿ ಮೇಜರ್ 2 ಇನ್ಸೂರೆನ್ಸ್ ಟೈಪ್ಸ್ ಬರುತ್ತೆ, ಹೆಲ್ತ್ ಮತ್ತೆ ಲೈಫ್, ಆರೋಗ್ಯ ಮತ್ತೆ ಜೀವ. ಈ 2 ತುಂಬಾ ಇಂಪಾರ್ಟೆಂಟ್ ಮನುಷ್ಯಂಗೆ. ಸೊ ಈ 2ಕ್ಕೋಸ್ಕರನೇ ಜೀವನ ಪೂರ್ತಿ ಹೊಡೆದಾಡೋದು. ಅದಕ್ಕೆ ಬ್ರಿಡ್ಜ್ ಆಗಿ ನನ್ನ ಮನಿ ಬರುತ್ತೆ. ಸೊ ಹಾಗಾಗಿ ನಾನು ಈಗ ಇನ್ವೆಸ್ಟ್ಮೆಂಟ್ ಶುರು ಮಾಡ್ತಾ ಇದ್ದೀನಿ ಜರ್ನಿನ ಅಂತ ಅಂದಾಗ, ನನ್ನ ಹೆಲ್ತ್ಗೆ ಏನೇ ಆದ್ರೂ ಒಂದಷ್ಟು ಕಂಪ್ನಿಗಳಿದಾವೆ ಜೀವ ವಿಮೆ ಕೊಡುವಂಥವು. ಸದ್ಯಕ್ಕೆ ಈಗ 24+ ಇನ್ಸೂರೆನ್ಸ್ ಕಂಪ್ನೀಸ್ ಇದಾವೆ. ಆ ಕಾಂಪಿಟೇಷನ್ಸ್ ಕೂಡ ಇದೆ. ನಮ್ಮ ಕಡಿಮೆ ಪ್ರೀಮಿಯಂ ಅಲ್ಲಿ ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ ನನಗೆ ಮತ್ತೆ ನನ್ನ ಫ್ಯಾಮಿಲಿಗೆ, ನನ್ನ ಯಾವುದೇ ಸಮಯದಲ್ಲಿ ಆ ಕಂಪ್ನಿ ಬಂದು ನನ್ನ ಪರವಾಗಿ ಹಾಸ್ಪಿಟಲ್ ಅಲ್ಲಿ ಪೇ ಮಾಡುತ್ತೆ. ಆಗ ನಾನು ಏನು ಹೂಡಿಕೆ ಮಾಡ್ತಾ ಬಂದಿರ್ತೀನಲ್ಲ ಅಲ್ಲಿಂದ ತೆಗಿಯೋದು ತಪ್ಪುತ್ತೆ. ಸೊ ಇದಕ್ಕೆ ಹೆಡ್ಜಿಂಗ್ ಅಂತ ಕರಿತೀವಿ, ಅಂದ್ರೆ ಸೆಕ್ಯೂರಿಟಿ. ಸೊ ನಾನು ಹೂಡಿಕೆ ಮಾಡಕ್ ಶುರು ಮಾಡ್ತಾ ಇದ್ದೀನಿ, ನನಗೆ ಯಾವುದೇ ಸಮಯದಲ್ಲಿ ಏನಾದ್ರೂ ಅನಾರೋಗ್ಯ ಬರ್ಬೋದು, ಆಗ ನಾನು ಹೂಡಿಕೆ ಮಾಡಿರೋ ದುಡ್ಡನ್ನ ತೆಗಿಬಾರ್ದು. ಯಾಕೆಂದ್ರೆ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಕಾಂಪೌಂಡಿಂಗ್ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಆ ಕಾಂಪೌಂಡಿಂಗ್ ಹಾಳಾಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ನನಗೆ ಇನ್ಸೂರೆನ್ಸ್ ಬಹುಮುಖ್ಯ. ಅದೇ ರೀತಿ ಟರ್ಮ್ ಇನ್ಶೂರೆನ್ಸ್ ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ ಟರ್ಮ್ ಇನ್ಶೂರೆನ್ಸ್. ಇದು ಹೇಗಪ್ಪ ನಾನು ಸತ್ ಮೇಲೆ ಬರೋ ದುಡ್ಡಿಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ನನ್ನನ್ನು ಒಂದಷ್ಟು ಜನ ನಂಬಿರ್ತಾರೆ, ಅಥವಾ ನನ್ಗೊಂದು ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ. ಸೊ ನನಗೆ ನನ್ನ ಜೀವಕ್ಕೆ ಏನಾದ್ರೂ ಆದ್ರೆ ಅವ್ರಿಗೊಂದಷ್ಟು ದುಡ್ಡು ಬಂದ್ರೆ, ಸೊ ಅವರ ಆರ್ಥಿಕ ಸ್ಥಿತಿ ಅಲ್ಲಿಂದ ಮೇಲ್ ಹೋಗುತ್ತೆ, ಅಥವಾ ಮಕ್ಳಿದ್ರೆ ಮಕ್ಳು ಸ್ಟಡೀಸ್ಗಾಗುತ್ತೆ, ಅವರೊಂದಷ್ಟು ಎಜುಕೇಶನ್ ಓದ್ಕೊಂಡ್ರೆ ಅವ್ರು ನೆಕ್ಸ್ಟ್ ದುಡಿಯೋಕ್ ಬರ್ತಾರೆ. ಸೊ ಅದೇ ನಾನು ಏನು ಪ್ಲಾನ್ ಮಾಡ್ಕೊಳ್ದಲೆ, ಅಥವಾ ವ್ಯಕ್ತಿ ಮನೆ ಯಜಮಾನ ಹೋಗ್ಬಿಟ್ರೆ ಅಥವಾ ಜೀವಕ್ಕೆ ಏನಾದ್ರೂ ಆದಾಗ ಆ ದುಡಿಮೆ ಕಂಪ್ಲೀಟ್ ನಿಂತೋಗುತ್ತೆ. ಬಹುತೇಕ ಇಂಡಿಯಾದಲ್ಲಿ ಇಡೀ ಫ್ಯಾಮಿಲಿ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರೋದುಂಟು. ಸೊ ಅದಕ್ಕೆ ಹೆಡ್ಜಿಂಗ್ ತುಂಬಾ ಇಂಪಾರ್ಟೆಂಟ್ ಟರ್ಮ್ ಇನ್ಶೂರೆನ್ಸ್. ಸೊ ಈ 2 ನಾನು ಪ್ರಿಫರಬಲ್ ಮಾಡ್ತೀನಿ. ಯಾವುದೇ ವ್ಯಕ್ತಿ ಇನ್ವೆಸ್ಟ್ಮೆಂಟ್ ಜರ್ನಿ ಶುರು ಮಾಡೋಕ್ಕಿಂತ ಮುಂಚೆ ಈ 2 ಇನ್ಸೂರೆನ್ಸ್ ತುಂಬಾ ಮುಖ್ಯ. ಅಫ್ಕೋರ್ಸ್ ವೆಹಿಕಲ್ ಇನ್ಸೂರೆನ್ಸ್ ಗೌರ್ಮೆಂಟ್ ಪರ್ಮನೆಂಟ್ ಮಾಡಿದೆ, ಅದನ್ನ ಚೆಕ್ ಮಾಡ್ತಾರೆ ನಮ್ಮ ಪೊಲೀಸರು. ಸೊ ಹಾಗಾಗಿ ಅದನ್ನ ಮಾಡಿಸ್ಕೊಳ್ತಾರೆ. ಸೊ ಈ 2ಕ್ಕೂ ಕಂಪಲ್ಸರಿ ಇಲ್ಲ, ಹಾಗಾಗಿ ಜನಕ್ಕೆ ಅಷ್ಟು ರೀಚ್ ಆಗಿಲ್ಲ. ಸೊ ಇವು 2 ನಾನು ಯಾವಾಗ್ಲೂ ಜನಕ್ಕೆ ಕೇಳೋದು, ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಹೆಲ್ತ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ ನ ಮಾಡ್ಕೊಳ್ಳಿ. ಹೆಲ್ತ್ ಟರ್ಮ್ ಇನ್ಶೂರೆನ್ಸ್ ಬೇಕೇ ಬೇಕು, ಕಂಪಲ್ಸರಿ. ಯಾವ ಕಂಪ್ನಿ ಅನ್ನೋದೆಲ್ಲ ಅವರ ನಿರ್ಧಾರ ಅದರಲ್ಲಿ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಅದಕ್ಕೆ IRDA ಬೋರ್ಡ್ ಇದೆ, ರೆಗ್ಯುಲೇಟರಿ ಇದೆ, ನೋಡ್ಕೊಳ್ಳುತ್ತೆ, ಸೆಕ್ಯೂರ್ ಇದೆ, ಖಂಡಿತ ಮಾಡ್ಬೋದು. ಎಸ್, ಇನ್ನೊಂದಷ್ಟು ಕಾಡೋ ಪ್ರಶ್ನೆ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಒಂದಷ್ಟು ಜನ ಕೇಳ್ತಿರ್ತಾರೆ ಪ್ರಶ್ನೆಗಳನ್ನ. ಹೌದು, ಮ್ಯೂಚುವಲ್ ಫಂಡ್ ಸೇಫಾ ಇಲ್ಲ ಪೋಸ್ಟ್ ಆಫೀಸು ಮತ್ತಲ್ಲೆಲ್ಲ FD ಮಾಡೋದು ಸೇಫಾ ಅನ್ನೋ ಒಂದಷ್ಟು ಪ್ರಶ್ನೆ Correct. ಸಹಜವಾಗಿ. ಖಂಡಿತ ಕರೆಕ್ಟ್. ಯಾವ್ದು ಬೆಸ್ಟ್? ಸೊ ನಾನು ಆಗ್ಲೇ ಹೇಳಿದೆ, 2 ತರ ಇನ್ವೆಸ್ಟ್ಮೆಂಟ್ ಬರುತ್ತೆ, ಒಂದು ಟ್ರೆಡಿಷನಲ್, ಒಂದು ಮಾರ್ಕೆಟ್ ರಿಟರ್ನ್. ಸೊ ಮ್ಯೂಚುವಲ್ ಫಂಡು ಮಾರ್ಕೆಟ್ ರಿಟರ್ನ್ ಅಂಡರ್ ಅಲ್ಲಿ ಬರುತ್ತೆ. ಮಾರ್ಕೆಟ್ ಏನ್ ಕೊಡುತ್ತೋ, ಈ ವರ್ಷದ ರಿಟರ್ನ್ ಅಥವಾ ಈ ತಿಂಗಳ ರಿಟರ್ನ್ ಅಲ್ಲಿ ಮಾರ್ಕೆಟ್ ಹೇಗೆ ಮೂವ್ ಆಗಿದೆ ಅಥವಾ ಅದಾಗಿ ಗಳಿಸಿದೆಯಲ್ಲ, ಅದ್ರ ಬೇಸ್ ಮೇಲೆ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಕೊಡುತ್ತೆ. ಆದ್ರೆ ಟ್ರೆಡಿಷನಲ್ ಪ್ಲಾನ್ಸ್ ಇವೆಲ್ಲ ಪೋಸ್ಟ್ ಆಫೀಸ್ ಮತ್ತೆ FD ಎಲ್ಲ ಫಿಕ್ಸ್ಡ್ ರಿಟರ್ನ್,
ನಾನು ವರ್ಷಕ್ಕೆ ಇಷ್ಟು ಕೊಡ್ತೀನಿ ಅಂತ ಬಾಂಡ್ ಮಾಡ್ಕೊಟ್ಟಿರ್ತಾರೆ, ಅದರ ಮೇಲೆ 1 ರೂಪಾಯಿನೂ ಜಾಸ್ತಿ ಕೊಡಲ್ಲ, 1 ರೂಪಾಯಿನೂ ಕಮ್ಮಿ ಕೊಡಲ್ಲ. ಸೊ ಹಾಗಾಗಿ ಅದನ್ನ ನಾನು ಅಂದ್ರೆ ಹಿಂದೆ ನಡೀತಾ ಇತ್ತು, ಇವಾಗ ಅದು ಅಷ್ಟು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂಡರ್ ಅಲ್ಲಿ ಬರಲ್ಲ. ಯಾಕೆ ಅಂದ್ರೆ ಅದು ಇನ್ಫ್ಲೇಷನ್ಗೂ ಮ್ಯಾಚ್ ಆಗ್ತಾ ಇಲ್ಲ. ಸೊ ಈಗ ಜನ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ. ಈಗ ಅದ್ರ ಸ್ಟ್ಯಾಟಿಸ್ಟಿಕ್ಸ್ ಹೇಳೋದಾದ್ರೆ 8% ಪೀಪಲ್ಸ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ 8%, ನಾನು ಆಗ್ಲೇ ಹೇಳಿದೆ ಸಿಂಗಲ್ ಡಿಜಿಟ್. ಸೊ ಆರ್ಥಿಕ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಎಕ್ಸಾಂಪಲ್. ಸೊ 100% ಅಲ್ಲಿ 8% ಜನ ಮಾರ್ಕೆಟ್ ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಶುರು ಮಾಡಿದ್ದಾರೆ. ಸೊ ಅಲ್ಲಿಗೆ ಅರೌಂಡ್ 140 ಕೋಟಿಲಿ ಒಂದು 12-13 ಕೋಟಿ ಜನ ಇನ್ವೆಸ್ಟ್ಮೆಂಟ್ ಮಾಡಕ್ ಶುರು ಮಾಡಿದ್ದಾರೆ. ಅಲ್ಲಿ ನಾವು ಟಿವಿ ಆಡ್ಸ್ ಅಲ್ಲಿ ಕೂಡ ನೋಡಿರ್ಬೋದು, 2015 ಇಂದ ಟಿವಿಲಿ ಮ್ಯೂಚುವಲ್ ಫಂಡ್ ನ ಪ್ರಮೋಟ್ ಮಾಡಕ್ ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಇದುವರೆಗೂ ಮ್ಯೂಚುವಲ್ ಫಂಡ್ ಶುರು ಆದಾಗಿಂದ ಇದುವರೆಗೂ ಯಾವುದೇ ಮ್ಯೂಚುವಲ್ ಫಂಡ್ ಕಂಪ್ನಿ ಕ್ಲೋಸ್ ಆಗಿಲ್ಲ, ಮತ್ತೆ ಯಾವುದೇ ಮ್ಯೂಚುವಲ್ ಫಂಡ್ ಕಂಪ್ನಿ ಲಾಂಗ್ ಟರ್ಮ್ ಅಲ್ಲಿ ಲಾಸ್ ಆಗಿಲ್ಲ. ಲಾಂಗ್ ಟರ್ಮ್ ಅಲ್ಲಿ ಸೊ ನಾನು ಇವತ್ತು ಹಾಕಿ ಮುಂದಿನ ತಿಂಗಳು ತಗೊಳ್ತೀನಿ ಅಂದ್ರೆ ಅಫ್ಕೋರ್ಸ್ ಲಾಸ್ ಆಗುತ್ತೆ, ಅಥವಾ ಲಾಭನೂ ಆಗಿರ್ಬೋದು. ಮಾರ್ಕೆಟ್ ರಿಟರ್ನ್. ಸೊ ಅಲ್ಲೊಂದು ಡಿಸ್ಕ್ಲೈಮರ್ ಇರುತ್ತೆ ಯಾವಾಗಲೂ, ಮಾರ್ಕೆಟ್ ರಿಸ್ಕ್ ಅಂದ್ರೆ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ, ರಿಸ್ಕ್ ಇರುತ್ತೆ. ಹೌದು, ನನಗೆ ಹೈಯೆಸ್ಟ್ ರಿಟರ್ನ್ ಬೇಕು ಅಂದಾಗ ನನಗೆ ರಿಸ್ಕ್ ನ ಫೇಸ್ ಮಾಡೋ ಸಿಚುವೇಶನ್ ಬಂದೇ ಬರುತ್ತೆ. ಜಾಸ್ತಿ ರಿಸ್ಕ್ ಇದ್ದಾಗ ಜಾಸ್ತಿ ರಿಸಲ್ಟ್ ಬೇಕು ಅಂದ್ರೆ ಜಾಸ್ತಿ ರಿಸ್ಕ್ ತಗೋಬೇಕಾಗುತ್ತೆ. ರಿಸ್ಕ್ ಇರುತ್ತೆ ಅಲ್ಲಿ. ಅಂಡ್ FD ಪೋಸ್ಟ್ ಆಫೀಸ್ ರಿಲೇಟೆಡ್ ಒಂದಷ್ಟು ಪ್ರೋಗ್ರಾಮ್ಸ್ ಬರ್ತಿರುತ್ತೆ. ಸೊ ಕಂಪ್ಯಾರಿಸನ್ ಬಂದಾಗ ಮ್ಯೂಚುವಲ್ ಫಂಡ್ ಅಂಡ್ FD, ಇವಾಗಲೇ FD ನಲ್ಲಿ ಕಂಪೇರ್ ಟು ಮ್ಯೂಚುವಲ್ ಫಂಡ್ ರಿಸ್ಕ್ ಜಾಸ್ತಿ, ರಿಟರ್ನ್ಸ್ ಕೂಡ ಜಾಸ್ತಿ. FD ಅಂದಾಗ ರಿಸ್ಕ್ ಕಡಿಮೆ, ಬಟ್ ರಿಸಲ್ಟ್ ಕೂಡ ಮ್ಯೂಚುವಲ್ ಫಂಡ್ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನರಿಗೆ ಸಜೆಸ್ಟ್ ಮಾಡ್ತೀರಿ ಮನಸ್ಥಿತಿ ಅಥವಾ ನಿಮ್ಮ ರಿಸ್ಕ್ ತಗೋಬೇಕಾ ಅನ್ನೋದಾದ್ರೆ, ಮತ್ತೆ ನಿಮ್ಮ ಪರಿಸ್ಥಿತಿ ಹೇಗಿದೆ, ನೀವು ಫ್ಯಾಮಿಲಿಯ ನಿಮ್ಗೆ ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ, ನಿಮ್ಗೆ ಎಷ್ಟು ಏಜ್ ಆಗಿದೆ, ನೀವು ಆಲ್ರೆಡಿ ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ಇದ್ದೀರಾ. ಸೊ ಅವಾಗ ನೀವು ರಿಸ್ಕ್ ತಗೊಳ್ಳೋದಕ್ಕೆ ಅರ್ಥ ಇಲ್ಲ. ಸೊ ಸೆಕ್ಯೂರ್ ಇದೀನಿ, ನಾನು ಒಳ್ಳೆ ಕೆಲಸದಲ್ಲಿದ್ದೆ, ರಿಟೈರ್ಡ್ ಆಗಿದ್ದೀನಿ, ನಾನು ಯಾಕೆ ಈಗ ರಿಸ್ಕ್ ತಗೊಳ್ಳಿ, ಆ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಸೊ ಅವರು ಪೋಸ್ಟ್ ಆಫೀಸ್ಗೆ ಹೋಗ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಇಟ್ಟು ಆರಾಮಾಗಿ ಪೀಸ್ಫುಲ್ ಲೈಫ್ ನ ಲೀಡ್ ಮಾಡ್ಬೋದು. ಬಟ್ ಈಗ ಯಂಗ್ಸ್ಟರ್, ನಾನು ಈಗ ಅರ್ನಿಂಗ್ ಮಾಡಕ್ ಶುರು ಮಾಡಿದೀನಿ, ಈಗೆಲ್ಲ ಒಳ್ಳೊಳ್ಳೆ ಸ್ಕಿಲ್ ಇರೋರ್ಗೆ ಅಥವಾ ಒಂದು ಗ್ರಾಜುಯೇಷನ್ ಆಗಿರೋರ್ಗೆ ಒಳ್ಳೊಳ್ಳೆ ಕಡೆ ಒಳ್ಳೊಳ್ಳೆ ಪ್ಯಾಕೇಜ್ ಸಿಗ್ತದೆ. ಇವತ್ತು ಮಹಿಳೆಯರು ಪುರುಷರು ಇಬ್ರು ಸಮಾನವಾಗಿ ದುಡಿಯೋಕೆ ಸ್ಟಾರ್ಟ್ ಮಾಡಿದ್ದಾರೆ. 20,000ದಲ್ಲಿ ನಿಮ್ ಜರ್ನಿ ಶುರು ಆಗ್ತಾ ಇದೆ ಅಂದ್ರೂ, 20,000ದಲ್ಲಿ ನಿಮ್ ಜರ್ನಿ ಶುರು ಆಗ್ತಾ ಇದೆ ಅಂದ್ರೂ, ನೀವು 10,000ನ ಅಂದ್ರೆ 50% ನಿಮ್ಮ ಗಳಿಕೆನ ಇನ್ವೆಸ್ಟ್ ಮಾಡ್ಬೋದು. ಮಾರ್ಕೆಟ್ ರಿಸ್ಕ್ ತಗೋಬಹುದು. ಅಂದ್ರೆ ಈಗ ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಇನ್ಯಾವಾಗ, 20ನೇ ವರ್ಷದಲ್ಲಿ ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಮತ್ತಿನ್ಯಾವಾಗ ತಗೊಳ್ತೀರಾ? ಸೊ ಮತ್ತೆ ಇನ್ಯಾವಾಗ ಶ್ರೀಮಂತರಾಗ್ತೀರಾ? ಸೊ ಹಾಗಾಗಿ ನೀವು ಯಾವಾಗ ಹೆಂಗ್ ಏಜ್ ಅಲ್ಲಿ ಅರ್ಲಿ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಯಾವಾಗ್ಲೂ ಅರ್ಲಿ ಇನ್ವೆಸ್ಟ್ಮೆಂಟ್, ನನ್ನ 500 ಆಗ್ಲಿ 1000 ಆಗ್ಲಿ ಬೇಗ ಶುರು ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಯಾರೆಲ್ಲ ಯೂತ್ಸ್ ಈಗ ದುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನನ್ಗೆ ಸಜೆಷನ್ಸ್ ಕೊಡೋದಾದ್ರೆ, ಸೊ ನನ್ನ ಎಕ್ಸಾಂಪಲ್ನೇ ಕೊಟ್ಟೆ. ನನ್ನ ಕಾಲೇಜ್ ಟೈಮಲ್ಲಿ ಯಾರಾದ್ರೂ ಗೈಡ್ ಮಾಡೋರು ಇದ್ದಿದ್ರೆ ಅನ್ನೋ ತರ, ಸೊ ನಾವು ಅಷ್ಟು ಅಪ್ಗ್ರೇಡ್ ಆಗಿರ್ಲಿಲ್ಲ. ಬಟ್ ಇವತ್ತು ತುಂಬಾ ಅಂದ್ರೆ ಕೈಯಲ್ಲಿ ಮೊಬೈಲ್ ಏನಿದೆಯಲ್ಲ ಅದು ಎಲ್ಲಾನು ಹೇಳ್ಬಿಡುತ್ತೆ, ಒಳ್ಳೇದು ಕೆಟ್ಟದ್ದು ಎಲ್ಲಾನು. ನಾನು ಯಾವ್ದನ್ನ ಚೂಸ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್. ಸೊ ಒಂದು ಯೂಟ್ಯೂಬ್ ಅಲ್ಲಿ, ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಯಾವ್ದು ಬೆಟರ್ ಇನ್ವೆಸ್ಟ್ಮೆಂಟ್, ಯಾವ್ದಕ್ಕೆ ಹೋಗ್ಬೋದು ಅಂತ. ಸೊ ನೀವು ಕಾಲೇಜ್ ಟೈಮಲ್ಲೂ ಶುರು ಮಾಡ್ಬೋದು. ಸೊ ನನಗೆ ಗೊತ್ತು ಕಾಲೇಜ್ ಟೈಮಲ್ಲಿ ಹುಡುಗರ ಹತ್ರ ಎಷ್ಟು ದುಡ್ಡು ಇರುತ್ತೆ ಅದು. ಸೊ ಹಾಗಾಗಿ ಅಲ್ಲಿಂದಾನೇ ಶುರು ಮಾಡ್ತಾ ಬಂದ್ರೆ ಆ ಟೈಮಲ್ಲಿ ರಿಸ್ಕ್ ತಗೋಬಹುದು. ಅವರೆಲ್ಲರೂ ಏಜ್ ಬಿಲೋ 30 ಯಾರಿರ್ತಾರೆ ಅಥವಾ 35 ಆ ರೇಂಜ್ ಅಲ್ಲಿ ಯಾರಿರ್ತಾರೆ, ಅವ್ರೆಲ್ರು ಮಾರ್ಕೆಟ್ ಏನ್ ರಿಟರ್ನ್ ಕೊಡುತ್ತಲ್ಲ ಆ ರಿಸ್ಕ್ಗೆ ಚೂಸ್ ಮಾಡ್ಬೋದು ಅವ್ರ ಇನ್ವೆಸ್ಟ್ಮೆಂಟ್. ನಾನು ಬಹಳಷ್ಟು ವಿಡಿಯೋದಲ್ಲಿ ನೋಡಿದೀನಿ, ಸುಧಾಮೂರ್ತಿ ಅವ್ರು ಮಾತಾಡ್ತಿರ್ತಾರೆ, ಇನ್ಫೋಸಿಸ್ ಸುಧಾಮೂರ್ತಿ ಅವರು ಒಂದಷ್ಟು ಜನಲ್ಲ ಎಮರ್ಜೆನ್ಸಿ ಫಂಡ್, ತುರ್ತು ನಿಧಿಯನ್ನ ಬಳಸ್ಕೊಂಡು ಬಿಸ್ನೆಸ್ ಕಂಟ್ರಿ ಆದವರು ಬಹಳ ಚೆನ್ನಾಗಿದ್ದಾರೆ, ಕಷ್ಟ ಸಮಯನ ಪಾಸ್ ಮಾಡಿದ್ರು ಬಹಳ ಚೆನ್ನಾಗಿದ್ದಾರೆ. ಸೊ ಒಬ್ಬ ವ್ಯಕ್ತಿಗೆ ಈ ತುರ್ತು ನಿಧಿ, ಈ ಸೀಕ್ರೆಟ್ ಫಂಡ್ ಅಂಡ್ ಎಮರ್ಜೆನ್ಸಿ ಫಂಡ್ ಏನಂತ ಕರಿತೀವಲ್ಲ ನಾವು, ಕರೆಕ್ಟ್, ಅದೆಷ್ಟು ಇಂಪಾರ್ಟೆಂಟ್ ಅಂತ. ಎಮರ್ಜೆನ್ಸಿ ಫಂಡ್ ಈ ಬೇಸಿಕ್ ಫಾರ್ಮುಲಾ ಅಂತ ಏನ್ ಹೇಳಿದೆ, ಪ್ರಿನ್ಸಿಪಲ್ಸ್, ಈ ಫಿನಾನ್ಷಿಯಲ್ ಪ್ರಿನ್ಸಿಪಲ್ಸ್ ಅಲ್ಲಿ ಬಹು ಮುಖ್ಯ ಪಾತ್ರ ಅದು. ಈ ಇನ್ಸೂರೆನ್ಸ್, ಲೈಫ್ ಇನ್ಸೂರೆನ್ಸ್, ಟರ್ಮ್ ಇನ್ಸೂರೆನ್ಸ್ ಹೇಗೆ ಹೇಳ್ತಾ ಬಂದು, ಹಾಗೆ ಎಮರ್ಜೆನ್ಸಿ ಫಂಡ್ ಅನ್ನೋದು ಈಗ ಜನಕ್ಕೆ ಅದೊಂದು ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್ ಅನಿಸುತ್ತೆ. ಬಟ್ ಬಹಳ ಹಿಂದೆ ಹೋದ್ರೆ ನಮ್ಮ ಅಮ್ಮದಿರೆಲ್ಲ ಅದೇ ಮಾಡ್ತಾ ಬರ್ತಿದ್ರು, ಬಟ್ ಇಂಡೈರೆಕ್ಟ್ಲಿ ಮಾಡ್ತಿದ್ರು. ಅಂದ್ರೆ ಮನೆ ನಡ್ಸೋಕೆ ವ್ಯವಹಾರಿಕವಾಗಿ ಡಬ್ದಲ್ಲಿ ಇಟ್ಟಿರೋದು, ಹಾಸಿಗೆ ಕೆಳಗಡೆ ಇಟ್ಟಿರೋದು, ಬೀರುಲ್ ಎಲ್ಲೋ ಒಂದ್ ಕಡೆ ಇಟ್ಟಿರೋದು, ಇದೆಲ್ಲವೂ ಎಮರ್ಜೆನ್ಸಿಗೆ ಆಗ್ತಿತ್ತು. ಬಟ್ ಅದು ಯಾಕೆ ಬಹಳ ಮುಖ್ಯ ಅನ್ನೋದಕ್ಕೆ ಈಗ ನಮ್ 4 ವರ್ಷದ ಹಿಂದೆ ನಮಗ್ ಬಂದಿದ್ ಕೊರೋನಾನೇ ಪಾಠ ಕಲ್ಸೋಗಿದೆ. ಸೊ ಯಾರನ್ನ ಯಾವಾಗ ಕೆಲಸದಿಂದ ತೆಗೆದ್ರು ಅಂತ ಗೊತ್ತಾಗ್ಲಿಲ್ಲ, ಯಾರು ಯಾವಾಗ ಬೆಂಗಳೂರು ಬಿಟ್ಟು ಊರ್ಗ್ ಹೋದ್ರು ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಅಂದ್ರೆ ಯಾರ ಕೈಲೂ ಎಮರ್ಜೆನ್ಸಿ ಅಂತ ಒಂದಷ್ಟು ಫಂಡ್ ಅಥವಾ ಒಂದಷ್ಟು ದುಡ್ಡು ಇರ್ಲಿಲ್ಲ. ಸೊ ನಾಳೆ ಏನು ಅನ್ನೋ ಯೋಚನೆನೇ ಇರ್ಲಿಲ್ಲ, ಇವತ್ತಿಗೆ ದುಡ್ಡು ಬರ್ತಾ ಇತ್ತು, ಬದುಕ್ತಾ ಇದ್ರು. ಸೊ ಇಲ್ಲಿ ಸಮಾಜದಲ್ಲಿ 4 ಕ್ಲಾಸಸ್ ಬರ್ತವೆ, ವರ್ಗಗಳು ಬರ್ತವೆ. ಪೂರ್, ಮಿಡಲ್ ಕ್ಲಾಸ್, ರಿಚ್, ಎಲೈಟ್ ಪೀಪಲ್ಸ್ ಅಂತ ಕರಿತೀವಿ.
ಪೂರ್ ಪೀಪಲ್ಸ್ ಅಥವಾ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಆ ಕಾನ್ಸೆಪ್ಟ್ ಗೊತ್ತಿಲ್ಲ. ಅಂದ್ರೆ ಅವ್ರ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇರಲ್ಲ ಅಥವಾ ಇನ್ವೆಸ್ಟ್ಮೆಂಟ್ಸ್ ಇರಲ್ಲ, ಇವತ್ತಿಗೆ ಬದುಕ್ತಾ ಇರ್ತಾರೆ. ಪೂರ್ ಪೀಪಲ್ಸ್ ನಮ್ಗೆ ಇವತ್ತು ಊಟಕ್ಕಾದ್ರೆ ಸಾಕು ಅನ್ನೋರು ಇರ್ತಾರೆ. ಮಿಡಲ್ ಕ್ಲಾಸ್ ಅವರು ಊಟಕ್ಕೆ ಚೆನ್ನಾಗಿರುತ್ತೆ, ಬಾಡಿಗೆ ಮನೇಲಿ ಇರ್ತಾರೆ, ಬಟ್ ಮುಂದಿನ ದಿನಗಳ ಗತಿ ಏನು ಅಂತ ಗೊತ್ತಿಲ್ಲ, ಯಾವಾಗ ಬೇಕಾದ್ರೂ ರಿಸ್ಕ್ ಬರ್ಬೋದು ಅವ್ರಿಗೆ. ಬಟ್ ಅಂತ ವರ್ಗಗಳಿಗೆ ನಾನು ಯಾವಾಗ್ಲೂ ಹೇಳೋದು, ಸೊ ನೀವೊಂದಷ್ಟು ಎಮರ್ಜೆನ್ಸಿ ಫಂಡ್ಗಳನ್ನ ಇಟ್ಕೋಬೇಕು. ಅಂದ್ರೆ ಒಂದ್ ಎಕ್ಸಾಂಪಲ್, ನಿಮ್ಮ 6 ತಿಂಗಳು ಸಂಬಳ ಇಂಟು ಕೂಡಿದ್ರೆ ಎಷ್ಟು ಬರುತ್ತೆ? ಸೊ ಯಾರೋ ಒಬ್ಬ ವ್ಯಕ್ತಿಗೆ 30,000 ಸಂಬಳ ಬರ್ತಾ ಇದ್ದಾನೆ, 1,80,000 ಅಥವಾ 2 ಲಕ್ಷನ ಯಾವಾಗ್ಲೂ ಒಂದ್ ಕಡೆ ಎತ್ತಿಟ್ಕೊಳ್ಳೋದು ಮೀನ್ಸ್ ಮನೇಲಿ ಇಟ್ಕೊಳ್ಳೋದಲ್ಲ, ಫಿಕ್ಸ್ಡ್ ಡೆಪಾಸಿಟ್ ಇರೋದು ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಫಿಕ್ಸ್ಡ್ ರಿಟರ್ನ್ಸ್ ಕೊಡೋ ಫಂಡ್ಸ್ಗಳಿದಾವೆ, ELSS ಅಂತ ಬರ್ತವೆ, ಅಲ್ಲೆಲ್ಲ ಇಟ್ಟಿದ್ರೆ ಅಲ್ಲೊಂದು ಇಷ್ಟು ಗ್ಯಾರಂಟಿ ರಿಟರ್ನ್ಸ್ ಕೊಡುತ್ತೆ, ಬಟ್ ರಿಸ್ಕ್ ಇರಲ್ಲ. ಸೊ ಆಗ ನಮ್ಗೆ ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಅದನ್ನ ಯುಟಿಲೈಸ್ ಮಾಡ್ಕೋಬಹುದು. ಆಗ ನಾವು ಹಿಂದೆ ಹೋಗಲ್ಲ, ಅಂದ್ರೆ ಈಗಿರೋ ಸ್ಥಿತಿಯಿಂದ ಹಿಂದೆ ಹೋಗಲ್ಲ, ಕಾಪಾಡುತ್ತೆ ಆ ದುಡ್ಡು ನಮ್ಮನ್ನು. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ತುಂಬಾ ಇಂಪಾರ್ಟೆಂಟ್. ಎಸ್, ಬಹಳಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇದ್ದೀರಿ, ಏನು ಎತ್ತ ಅಂತ. ಫಿನಾನ್ಷಿಯಲ್ ಲಿಟರಸಿ, ಫಿನಾನ್ಷಿಯಲ್ ಅವೇರ್ನೆಸ್ಸು, ಆರ್ಥಿಕ ಶಿಕ್ಷಣ ಎಷ್ಟು ಇಂಪಾರ್ಟೆಂಟು ಅಂತ. ಬಟ್ ಈಗ ಸ್ಟಾಕ್ ಮಾರ್ಕೆಟ್ ಬಂದಾಗ ಅದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿದೆ ಅಷ್ಟೇ. ಯಾಕಂದ್ರೆ ಮಾರ್ಕೆಟ್ ದಿಢೀರ್ನೆ ಕುಸ್ತೋದಂಥದ್ದು ನಾವು ಕಣ್ಮುಂದೆ ನೋಡ್ತಾ ಇದೀವಿ. ಸೊ ರಕ್ತಪಾತ ಮಾರ್ಕೆಟ್ ಅನ್ನೋ ಟೈಪ್, ಅಂದ್ರೆ ಲೈಕ್ ಆ ಮಟ್ಟಿಗೆ ಕೋವಿಡ್ ಟೈಮಲ್ಲಿ ಕುಸಿತು, ಅದಾದ್ಮೇಲೆ ದೊಡ್ಡ ಮಟ್ಟಕ್ಕೆ ರೈಸ್ ಆಗಿತ್ತು, ಈಗ ಮತ್ತೆ ಮಾರ್ಕೆಟ್ ಕುಸಿತಾರೋ ಸನ್ನಿವೇಶಗಳು. ಸೊ ಈ ವಿಷಯ ಬಂದಾಗ ಸ್ಟಾಕ್ ಮಾರ್ಕೆಟ್ಗೆ ಹೋಗೋರು ಯಾವ ರೀತಿಯ ಸ್ಟಡಿ ಮಾಡಬೇಕು, ಎಂತವ್ರು ಹೋಗ್ಬೇಕು ಅಂತ? ಇವತ್ತಿನ ಪರಿಸ್ಥಿತಿಗೆ ಬಹಳ ಒಳ್ಳೆ ಕ್ವಶನ್ ಇದು. ಅದ್ರ ಬಿಹೇವಿಯರ್ ಇದು, ಈಗ ಏನ್ ಹೇಳಿದ್ರಲ್ಲ ನೀವು, ಅದ್ರ ಬಿಹೇವಿಯರ್ ಅಂದ್ರೆ ಲಾಸ್ಟ್ 40 ವರ್ಷದಿಂದ ಈ ತರ ಸಿಚುವೇಶನ್ ತುಂಬಾ ಸಲ ಆಗಿದೆ, ಅಥವಾ ಎವ್ರಿ 4 to 5 years ಮಾರ್ಕೆಟ್ ಹೀಗೆ ಬಿಹೇವ್ ಮಾಡ್ತಾನೆ ಬಂದಿದೆ. ಅಂದ್ರೆ ಇದು ಹೊಸ ಇನ್ವೆಸ್ಟರ್ಸ್ ನ ಮಾರ್ಕೆಟ್ ಕರ್ಕೋಬೇಕಲ್ಲ. ಈಗ ಮಾರ್ಕೆಟ್ ಒಂದೇ ಸಮ ಮೇಲ್ ಹೋಗ್ತೇನೆ ಇದ್ರೆ, ಪ್ರೈಸ್ ಜಾಸ್ತಿ ಆಗ್ತೇನೆ ಇದ್ರೆ ಇನ್ವೆಸ್ಟ್ ಮಾಡೋರು ಯಾರು? ಸೊ ಅಥವಾ ಇನ್ವೆಸ್ಟ್ ಮಾಡಿರೋರ್ಗೆ ಲಾಭ ಆಗ್ತೇನೆ ಹೋದ್ರೆ ಅವ್ರಿಗೆ ಆ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅನ್ನೋ ರುಚಿನೂ ತೋರ್ಸೋರು ಯಾರು? ಸೊ ಹಾಗಾಗಿ ಮಾರ್ಕೆಟ್ ನ ಗ್ಯಾಂಬ್ಲಿಂಗ್ ಅಂತಾನು ಹೇಳ್ತಾರೆ, ಅಥವಾ ಮಾರ್ಕೆಟ್ ಸರಿ ಇಲ್ಲ ಅಂತಾನು ಹೇಳ್ತಾರೆ. ಮಾರ್ಕೆಟ್ ನ ನಂಬ್ಕೊಂಡು ಬದುಕ್ತಾ ಇರೋರು ತುಂಬಾ ಜನ ಇದ್ದಾರೆ. ಸೊ ನಾನು ನಿಮ್ಗೆ ಪ್ರಪಂಚದ ಟಾಪ್ 10 ಶ್ರೀಮಂತರು ಅಂತ ಯಾರನ್ನಾದ್ರೂ ಹೇಳಿದ್ರೆ ಯಾರಾದ್ರೂ ಒಂದಿಬ್ರು ಹೆಸರು ಹೇಳ್ಬೋದಾ ನೀವು? ಸಹಜವಾಗಿ ಪ್ರಪಂಚ ಅಂದಾಗ ಬಫೆಟ್ ನಾವು ವಾರನ್ ಬಫೆಟ್ ಇದ್ ಮಾಡ್ತೀವಿ, ಎಲಾನ್ ಮಸ್ಕ್ ಹೇಳಬೇಕಾಗತ್ತೆ, ಮುಖೇಶ್ ಅಂಬಾನಿ ಅವರು ಕೂಡ ಇದ್ದಾರೆ, ಅದಾನಿ ಕೂಡ ಇದ್ದಾರೆ. ಇವ್ರೀಗ ಇನ್ನೊಂದು 4 ಜನ ಹೆಸರನ್ನ ಹೇಳಿದ್ರಿ, ಅವರ ಶ್ರೀಮಂತಿಕೆನ ಹೇಗ್ ಅಳಿತೀರಾ ಸರ್ ನೀವು? ಅವರ ಸಂಪತ್ತು ಏನಿದೆ ಅದ್ರ ಮೇಲೆ ಅಳಿತೀವಿ. ಆ ಸಂಪತ್ತು ಎಲ್ಲಿದೆ? ಬಹುತೇಕ ಎಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇದೆ. ಸೊ ಸ್ಟಾಕ್ ಮಾರ್ಕೆಟ್ ಪ್ರಪಂಚದ 10 ಜನ ಟಾಪ್ 10 ಅಂತ ಪಟ್ಟಿ ಮಾಡಿದ್ರೆ ಅವರ ಸಂಪತ್ನ ನಾವ್ ಹೇಗ್ ಅಳಿತೀವಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಥವಾ ಅವರ ಹೆಸರಲ್ಲಿರೋ ಶೇರ್ಸ್ ಮೇಲೆ. ಸೊ ಹಾಗಾಗಿ ನಾವು ಶ್ರೀಮಂತರಾಗ್ಬೇಕು ಅಥವಾ ಶ್ರೀಮಂತರು ಪಟ್ಟಿಗೆ ಸೇರ್ಬೇಕು ಅಂದ್ರೆ ಹೂಡಿಕೆ ಮಾಡ್ಲೇಬೇಕು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ಲೇಬೇಕು. ನಮ್ಮ ಇಡೀ ದೇಶದ ಆರ್ಥಿಕತೆನ ಇನ್ನೊಂದು ಕಂಟ್ರಿ ಅಳಿಯೋದು ನಮ್ಮ ಸೆನ್ಸೆಕ್ಸ್ ಮೇಲೆ. ಸೆನ್ಸೆಕ್ಸ್ ಅಂದ್ರೆ ಟಾಪ್ 30 ಕಂಪ್ನೀಸ್ ನ ತಗೊಂಡು ಒಂದು ಸೆನ್ಸೆಕ್ಸ್ ಅಂತ ಮಾಡಿರ್ತಾರೆ. ಸೊ ಹಾಗಾಗಿ ನಾವು ಟಾಪ್ 10 ಶ್ರೀಮಂತರನ್ನೇ ನಾವು ಶ್ರೀಮಂತಿಕೆನ ಯಾವ್ದ್ರಿಂದ ಅಳಿತೀವಿ ಅಂದ್ರೆ ಸ್ಟಾಕ್ಸ್ ಅಲ್ಲಿ ಅವರ ಶೇರ್ಸ್ ಎಷ್ಟಿದೆ ಅಂತ. ಅಂದ್ರೆ ಅಂಬಾನಿದು 8 ಲಕ್ಷ ಕೋಟಿ ಇದೆ ಅಂತ ಹೇಳ್ತೀವಿ. 8 ಲಕ್ಷ ಕೋಟಿ ಅವನು ಕ್ಯಾಶ್ ಇಟ್ಕೊಂಡಿಲ್ಲ, ಅಥವಾ ಲ್ಯಾಂಡ್ ಇಟ್ಕೊಂಡಿಲ್ಲ, ಅಥವಾ ಗೋಲ್ಡ್ ಇಟ್ಕೊಂಡಿಲ್ಲ, ಶೇರ್ಸ್ ಇಟ್ಕೊಂಡಿದ್ದಾನೆ. ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿನೂ, ನಮ್ಮ ಇಂಡಿಯಾದ ಪ್ರತಿಯೊಬ್ಬ ವ್ಯಕ್ತಿನೂ ಯಾವತ್ತು ಸ್ಟಾಕ್ಸ್ ಅಲ್ಲಿ ಶೇರ್ಸ್ ಅಲ್ಲಿ ಹೂಡಿಕೆ ಮಾಡಕ್ ಬರ್ತಾನಲ್ಲ, ಹೂಡಿಕೆ ನಾನು ಹೇಳ್ತಾ ಇದೀನಿ, ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಕ್ ಬರ್ತಾನಲ್ಲ, ಅವತ್ತು ನಮ್ಮ ದೇಶದ ಆರ್ಥಿಕತೆ ದ್ವಿಗುಣ ಆಗುತ್ತೆ. ಇವತ್ತೇನಿದೆಯಲ್ಲ ಇದರ 100 ಪಟ್ಟು ಜಾಸ್ತಿ ಆಗುತ್ತೆ. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಮಗುಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಸ್ಬೇಕು. ಯಾವ್ದ್ರ ಬಗ್ಗೆ ಅಂದ್ರೆ ಹೂಡಿಕೆ ಮಾಡೋದ್ರ ಬಗ್ಗೆ, ಹೇಗ್ ವರ್ಕ್ ಆಗುತ್ತೆ, ಕಂಪ್ನಿ ಅಂದ್ರೆ ಏನು, ಶೇರ್ಸ್ ಅಂದ್ರೆ ಏನು, ಯಾಕೆ ನಾವು ಹೂಡಿಕೆ ಮಾಡಬೇಕು, ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು, ಎಷ್ಟು ಸೆಕ್ಯೂರ್ ಆಗಿ ವರ್ಕ್ ಆಗುತ್ತೆ, ಅದನ್ನ ಹ್ಯಾಂಡ್ಲ್ ಮಾಡ್ತಾ ಇರೋ ಸೆಬಿ ಅಂದ್ರೆ ಏನು. ಸೊ ಇದನ್ನೆಲ್ಲ ತಿಳಿಸ್ಕೊಡೋದ್ರಿಂದ ನಮ್ಮ ಜನ ಅಥವಾ ನಮ್ಮ ನೆಕ್ಸ್ಟ್ ಜನರೇಷನ್ ಇದ್ರ ಬಗ್ಗೆ ತಿಳುವಳಿಕೆ ಬರೋದ್ರಿಂದ ಅವರು ಇನ್ವೆಸ್ಟ್ ಮಾಡಕ್ ಬರ್ತಾರೆ. ಸೊ ನಮ್ಮ ದೇಶದ ಜನ ನಮ್ಮ ದೇಶದ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಹೂಡಿಕೆ ಮಾಡ್ತಾರೆ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ದೇಶದ ಆರ್ಥಿಕತೆನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಗ್ರೀಡಿನೆಸ್ ನ ಬಿಡಿ, ಅಂದ್ರೆ ಟ್ರೇಡಿಂಗ್ ಅಥವಾ ಅಡ್ವರ್ಟೈಸ್ಮೆಂಟ್ ಈಗ ಇದೊಂದು ಪಾರ್ಟ್ ನಡೀತಾ ಇದೆ, ಇವತ್ತಿನ ಮಟ್ಟಿಗೆ ತುಂಬಾ ಪ್ರಸಿದ್ಧಿ ಪಡ್ಕೊಂಡಿದೆ. ನೀವು ಪ್ರತಿದಿನ 1,000 ರೂಪಾಯಿ ಗಳಿಸ್ಬೋದು, ತಿಂಗಳಿಗೆ 1 ಲಕ್ಷ ಮಾಡಿದೆ, ಯಾವುದು ಸತ್ಯ ಅಲ್ಲ, ಅಷ್ಟು ಈಸಿನೂ ಇಲ್ಲ. ಸೊ ಇಲ್ಲ, ಟ್ರೇಡಿಂಗ್ ಅಲ್ಲಿ ಅಷ್ಟು ಈಸಿ ಇಲ್ಲ. ಸೊ ಅದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿದೆ, ಅಂದ್ರೆ ಕ್ಲಾಸಸ್ ನ ಸೇಲ್ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ರೆ ಹೂಡಿಕೆ ಮಾಡ್ಬೇಕಾಗಿರೋದು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ. ಸೊ ಹೂಡಿಕೆ ಮಾಡಿ ಅದಕ್ಕೊಂದಷ್ಟು ಟೈಮ್ ಕೊಡಿ. ನಿಮ್ ದುಡ್ಡು ನಿಮ್
ದುಡ್ಡು ದುಡ್ದು ಕೊಡುತ್ತೆ ನಿಮ್ಗೆ. ಸೊ ಟೈಮ್ ಕೊಡಬೇಕು. ಟೈಮ್ ಕೊಡ್ಬೇಕು. ಡಿವಿಡೆಂಡ್ಸ್ ಈಗ ನಾನು ತೆಂಗಿನ ಗಿಡ ನೆಟ್ಬಿಟ್ಟು ನಾಳೆ ಎಳ್ನೀರ್ ಕೇಳಬೇಕು ಅಂದ್ರೆ ಆಗಲ್ಲ, ಖಂಡಿತ ಸಾಧ್ಯ ಇಲ್ಲ. ಹೈಬ್ರಿಡ್ ಗಿಡ ತಂದ್ ನಟ್ರು 3 ರಿಂದ 4 ವರ್ಷ ಬೇಕು. ನಾಟಿ ನಟ್ರೆ 7 ವರ್ಷ ಬೇಕು, ನಿಮ್ಗೆ ಗೊತ್ತಿದೆ. ಅಂದ್ರೆ ತಾಳ್ಮೆ ಇರಬೇಕು. ತಾಳ್ಮೆ ಸ್ಟಾಕ್ ತುಂಬಾ ಮಾರ್ಕೆಟ್ ಮುಖ್ಯ. ಆಗ್ಲಿ ಯಾವ್ದೇ ಬಿಸ್ನೆಸ್ ನಾಳೆನೆ ಯಾವ್ದು ಏನೂ ಆಗಲ್ಲ. ಸೊ ಹಾಗಾಗಿ ಲಾಂಗ್ ಟರ್ಮ್ ಹೂಡಿಕೆಗಳಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಎಸ್, ಫಿನಾನ್ಷಿಯಲ್ ಲಿಟ್ರಸಿ ಅಂದ್ರೆ ಆರ್ಥಿಕ ಶಿಕ್ಷಣ ಎಷ್ಟು ಅವಶ್ಯಕ? ಇನ್ಶೂರೆನ್ಸ್ ಅಲ್ಲಿ ಬರುವಂತ ಟರ್ಮ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಅನಿವಾರ್ಯ ಕೆಲವರಿಗೆ, ಅಂದ್ರೆ ಹಲವರಿಗೆ ಅನಿವಾರ್ಯ. ಜೊತೆಗೆ ಮ್ಯೂಚುವಲ್ ಫಂಡು, FD, ಪೋಸ್ಟ್ ಆಫೀಸ್ ರಿಲೇಟೆಡ್ ಅದರ ಕತೆಗಳೇನು, ಇನ್ನು ಸ್ಟಾಕ್ ಮಾರ್ಕೆಟ್ ರಿಸ್ಕ್ ಏನು, ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಹೇಳಿದ್ರಿ. ಅಂತಿಮವಾಗಿ ಕೆಲವರಿಗೆ ಬೇಕಾದವ್ರು ರೀಚ್ ಆಗಿರುತ್ತೆ, ಇನ್ನು ಕೆಲವರು ತಿಳ್ಕೊಳ್ಳೋ ಕಡೆ ಗಮನ ಕೊಡ್ತಿರ್ತಾರೆ. ಗವರ್ನಮೆಂಟ್ ಎಂಪ್ಲಾಯೀಸ್ ಬಹಳ ಸೇಫ್ ಅಂತಾರೆ, ಬಿಕಾಸ್ ಆಫ್ ಪೆನ್ಷನ್ ಬರುತ್ತೆ ಮೇಲೆ ಅಂತ. ಸೊ ನಾನ್ ಗವರ್ನಮೆಂಟ್ ಎಂಪ್ಲಾಯೀಸ್ ಕೂಡ ಪೆನ್ಷನ್ ತಗೊಳ್ಳುವಂತ ಒಂದಷ್ಟು ಅವಕಾಶಗಳಿದೆ, ಅಷ್ಟೊಂದು ದಾರಿಗಳಿದೆ. ಪೆನ್ಷನ್ ಸ್ಕೀಮ್ ಎಷ್ಟು ಅನಿವಾರ್ಯ ಜನರಿಗೆ ಅಂತ ತಿಳಿಸಬಹುದಾ ಅಂತ? ಖಂಡಿತ. ಸೊ ರಿಟೈರ್ಮೆಂಟ್ ಪ್ಲಾನಿಂಗ್ ಅಂತ ಕೇಳ್ತಾ ಇದ್ದೀರಾ, ಕರೆಕ್ಟ್ ಅಲ್ವಾ ಸರ್? ರಿಟೈರ್ಮೆಂಟ್ ಪ್ಲಾನಿಂಗ್ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಾನು ಹೇಳೋದು ಆರ್ಶ್ವೇ ಅನ್ಸ್ಬೋದು ನಿಮ್ಗೆ. ತಂದೆ ತಾಯಿಗಳ್ಗೆ ಹೇಳ್ತಾ ಇದ್ದೀನಿ, ನೀವು ಜೀವನ ಪೂರ್ತಿ ದುಡಿತೀರಾ, ಯಾರಿಗೋಸ್ಕರ ಅಂದ್ರೆ ಮಕ್ಳಿಗೋಸ್ಕರ ಅಂತೀರಾ. ಯಾಕೆ ಅದರ ಒಂದು ಭಾಗನ ನೀವು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೋಬಾರ್ದು? ಸೊ ಜೀವನ ಪೂರ್ತಿ ದುಡ್ದು ಅವ್ರನ್ನ ಬೆಳೆಸಿ ಮದುವೆ ಮಾಡ್ತೀರಾ, ಇದರ್ ಮಗ ಓದಿಸಿ ಮಕ್ಳನ್ನ ಎಜುಕೇಶನ್ ಮೇಲೆ ಇನ್ವೆಸ್ಟ್ ಮಾಡಿಸಿ ಅವ್ರಿಗೊಂದು ಮನೆ ಮಾಡಿಕೊಟ್ಟು ಕೊನೆಗಾಲದಲ್ಲಿ ನಮ್ಮನ್ನ ನೋಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಇಷ್ಟೆಲ್ಲ ಮಾಡಿದವ್ರಿಗೆ ನೀವು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿಕೊಂಡು, ಅಷ್ಟೂ ವರ್ಷ ನಿಮ್ಮ ಮೇಲೆ ಒಂದು ಭಾಗ ಇನ್ವೆಸ್ಟ್ ಮಾಡಿಕೊಂಡು ಅದರದೇ ದುಡ್ಡಲ್ಲಿ ನೀವು ಯಾಕೆ ಬದುಕಬಾರ್ದು? ಸೊ ಇದು ರಿಟೈರ್ಮೆಂಟ್ ಪ್ಲಾನಿಂಗ್. ಅಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿರೋರು ಬಹಳ ಕಮ್ಮಿ ಜನ. ಅದರಲ್ಲೂ 2012ರಿಂದ ಪೆನ್ಷನ್ ಸ್ಕೀಮ್ ಕ್ಯಾನ್ಸಲ್ ಮಾಡಿದ್ದಾರೆ. ಒಂದು ರಿಟೈರ್ಮೆಂಟ್ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಕೊಡ್ತಾರೆ, ಓಕೆ, ಅವ್ರು ಸೆಕ್ಯೂರ್ ಇದ್ದಾರೆ. ಬಟ್ ಗೌರ್ಮೆಂಟ್ ಕೆಲಸ ಬಿಟ್ಟು ಬೇರೆ 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 ವರ್ಗಗಳಲ್ಲಿ ಇರೋರು, ಇವತ್ತಿನ ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಯಾವಾಗ ಅವ್ರನ್ನ ಫೈರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ನಮ್ಮ ರಿಟೈರ್ಮೆಂಟ್ಗೆ ಇವತ್ತಿನ 20 ವರ್ಷಕ್ಕೆ ನಾನು ದುಡಿಯಕ್ಕೆ ಶುರು ಮಾಡಿದೀನಿ ಅಂದ್ರೆ ನನ್ಗೆ ಗೊತ್ತಿಲ್ಲ ನಾನು ಮುಂದಿನ 60 ವರ್ಷದವರೆಗೂ ದುಡಿತೀನೋ, 50ನೇ ವರ್ಷದಲ್ಲೇ ರಿಟೈರ್ಡ್ ಆಗ್ತೀನೋ, ಅಥವಾ 30ನೇ ವರ್ಷದಲ್ಲೋ ರಿಟೈರ್ಡ್ ಆಗ್ತೀನೋ. ಸೊ ಅಲ್ಲಿವರೆಗೂ ನೆಕ್ಸ್ಟ್ 30 ವರ್ಷ, 40 ವರ್ಷ, 50 ವರ್ಷ ನನ್ನ ರಿಟೈರ್ಮೆಂಟ್ಗೋಸ್ಕರ ಈಗಾಗಲೇ ಮಾತಾಡ್ದಂಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸ್ಟಾಕ್ಸ್ಗಳ ಮೇಲೆ, ಡಿವಿಡೆಂಡ್ಸ್ ಕೊಡೋ ಸ್ಟಾಕ್ಸ್ಗಳ ಮೇಲೆ, ಬೇರೆ ಬೇರೆ ಮಾರ್ಕೆಟ್ ರಿಟರ್ನ್ಸ್ ಮೇಲೆ, ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಬಂದ್ರೆ ಅದು ನನ್ನ ಕೊನೆಗಾಲದಲ್ಲಿ ಕಾಪಾಡುತ್ತೆ. ಸೊ ಈ ಇನ್ವೆಸ್ಟ್ಮೆಂಟ್ ನ SIP ಅಂತ ಕರಿತೀವಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್. ಅಂದ್ರೆ ಪ್ರತಿ ತಿಂಗಳು ನಾನು ದುಡಿಮೆಲಿ ನಾನು ಒಂದಷ್ಟು ಭಾಗನ ಎತ್ತಿಡೋದು. ಅದನ್ನೇ ಒಂದಷ್ಟು ವರ್ಷಗಳು ಕಳೆದ್ಮೇಲೆ SWP ಮಾಡ್ಕೋಬಹುದು. ಅಂದ್ರೆ ಸಿಸ್ಟಮ್ಯಾಟಿಕ್ ವಿತ್ಡ್ರಾಲ್ ಪ್ಲಾನ್. ಅಂದ್ರೆ ನಾನು ಏನ್ ಹೂಡಿಕೆ ಮಾಡ್ಕೊಂಡು ಬಂದಿರ್ತೀನಲ್ಲ ಅದನ್ನೇ ವಿತ್ಡ್ರಾ ಮಾಡ್ತಾ ಬರ್ಬೋದು. ಅದು ಯಾವತ್ತೂ ಕರ್ಗಲ್ಲ, ಯಾಕಂದ್ರೆ ಅಷ್ಟು ವರ್ಷ ತಗೊಂಡಿರುತ್ತೆ, ಕಾಂಪೌಂಡಿಂಗ್ ಆಗಿರುತ್ತೆ, ಅದು ಬೆಳಿತಾನೆ ಹೋಗ್ತಾ ಇರುತ್ತೆ. ನನ್ನ ಪ್ರತಿ ತಿಂಗಳು ನನ್ನ ಖರ್ಚಿಗೆ ಅಥವಾ ನನ್ನ ಪ್ಯಾಷನ್ಗೆ, ನನ್ನ ಟ್ರಾವೆಲ್ಗೆ, ನಾನು ಇನ್ನೇನೋ ಮಾಡೋದಕ್ಕೆ ನಾವು ವಿತ್ಡ್ರಾ ಮಾಡ್ತಾ ಬರ್ಬೋದು ಒಂದಷ್ಟು ವರ್ಷಗಳನ್ನ ಮಾಡೋದ್ರಿಂದ. ಸೊ ಹಾಗಾಗಿ ಇದು ಒಂದು ರಿಟೈರ್ಮೆಂಟ್ ಪ್ಲಾನಿಂಗ್ ಎಲ್ರೂ ಮಾಡ್ಕೋಬೇಕಾಗಿರೋ ವಿಷಯ. ಅಂದ್ರೆ ವೃದ್ಧಾಶ್ರಮಗಳು ಯಾಕೆ ಜಾಸ್ತಿ ಆಗ್ತಾ ಇದೆ, ಮಕ್ಕಳು ಯಾಕೆ ನೋಡ್ಕೊಳ್ಳಲ್ಲ ಅಂತ ಕಂಪ್ಲೇಂಟ್ಸ್ ಎಲ್ಲ ಏನಿದೆಯಲ್ಲ, ಅದು ಇವತ್ತಿನ ಪರಿಸ್ಥಿತಿ ಆಗಿದೆ. ಅಂದ್ರೆ ಅವನು ಬದುಕಿ ಅವನ ಹೆಂಡತಿ ನೋಡ್ಕೊಂಡು ಆ ಮಗುನ ಸ್ಕೂಲ್ ಫೀಸ್ ಓದಿಸಿ ಬದುಕೋದಿದೆಯಲ್ಲ, ಅಷ್ಟು ಈಸಿ ಇಲ್ಲ. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ನಾವ್ ಎಲ್ಲವನ್ನೂ ಮಾಡೋರು ಸಮಾಜಕ್ಕೆಗೋಸ್ಕರ ಮನೆ ಮಾಡ್ಕೊಳ್ತೀವಿ, ಕಾರ್ ತಗೋತೀವಿ EMI, ಬಟ್ ಮುಂದಿನ ನನ್ನ ರಿಟೈರ್ಮೆಂಟ್, ನನ್ನ ವಯಸ್ಸಾದ್ಮೇಲೆ ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನನ್ನದೇ ದುಡ್ಡಲ್ಲಿ ಬದುಕೋದಕ್ಕೆ ರಿಟೈರ್ಮೆಂಟ್ ಪ್ಲಾನಿಂಗ್ಗಳು ಒಂದಷ್ಟಿದೆ. ಸೊ ಅದಷ್ಟನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಎಸ್, ಇವತ್ತು ಹೇಮಂತ್ ಕುಮಾರ್ ಅವರು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್, ಫಿನಾನ್ಸ್ ಮತ್ತೆ ಟೂರಿಸಂ ಸಂಬಂಧಪಟ್ಟ ಹಾಗೆ, ಜೊತೆಗೆ ಎಲ್ರಿಗೂ ಕೂಡ ಆರ್ಥಿಕ ಶಿಕ್ಷಣವನ್ನು ತಲುಪಿಸಬೇಕು, ಫಿನಾನ್ಷಿಯಲ್ ಲಿಟ್ರಸಿಯನ್ನು ಜಾಸ್ತಿ ಮಾಡಬೇಕು. ನಮ್ಮ ದೇಶದಲ್ಲಿ ಕೇವಲ 10%ಗಿಂತ 2 ಡಿಜಿಟ್ ದಾಟಿಲ್ಲ. ಮ್ಯೂಚುವಲ್ ಫಂಡ್ ಆಗ್ಬೋದು, ಸ್ಟಾಕ್ ಮಾರ್ಕೆಟ್ ಆಗ್ಬೋದು, ಫಿನಾನ್ಷಿಯಲ್ ಬಗ್ಗೆ ಅರಿವಿರೋರ ಸಂಖ್ಯೆ ತೀರಾ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಆರ್ಥಿಕ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಹೇಮಂತ್ ಕುಮಾರ್ ಮಾಡ್ತಿದ್ದಾರೆ. ಅದರ ಭಾಗವಾಗಿ ನಮ್ಮ ಸ್ಟುಡಿಯೋಗೆ ಬಂದರು. ಇವತ್ತು ನಿಮಗೆ ಇನ್ಶೂರೆನ್ಸ್ ಪ್ರಕಾರಗಳು, ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು, ಮತ್ತು ಇನ್ವೆಸ್ಟ್ಮೆಂಟ್, ಹಣವನ್ನು ದುಡಿಯೋದು ಹೇಗೆ, ಹಣ ದುಡಿಯೋದು ಹೇಗೆ ಅನ್ನೋ ಎಲ್ಲ ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಇನ್ನೊಂದಷ್ಟು ಪ್ರಶ್ನೆಗಳು ಸಹಜವಾಗಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಅವ್ರು ರೆಡಿ ಇದ್ದಾರೆ. ನಂಬರ್ ಕೂಡ ಡಿಸ್ಪ್ಲೇ ಆಗ್ತದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಬೆಂಗಳೂರಿನ ರಾಜಾಜಿನಗರ ಕಡೆ ಇದೆ, ಅವ್ರ ಆಫೀಸ್ ಕೂಡ ವಿಸಿಟ್ ಮಾಡಿ ಭೇಟಿ ಮಾಡ್ಬೋದು. ಹಾಗಾಗಿ ಯಂಗ್ ಅಂಡ್ ಡೈನಾಮಿಕ್ ಹೇಮಂತ್ ಕುಮಾರ್, ಮಂಡ್ಯದ ನಾಗಮಂಗಲ ಮೂಲದವರು, ನಾನು ಮಂಡ್ಯದವನೇ. ಹಾಗಾಗಿ ಬಹಳ ಖುಷಿ ಆಯ್ತು. ನನಗೀಗ ರಾಜಕಾರಣ ಗೊತ್ತು, ಆರ್ಥಿಕ ಶಿಸ್ತಿಲ್ಲ, ಆರ್ಥಿಕವಾಗಿ ಶಿಕ್ಷಣದ ಕೊರತೆ ಖಂಡಿತ ಇದೆ. ಯಾಕೆಂದ್ರೆ ಬರೀ ಸಂಬಳ ಬರುತ್ತೆ, ಏನ್ ಮಾಡಬೇಕು, ಬಂಡವಾಳ ಬರುತ್ತೆ, ಏನ್ ಮಾಡ್ಬೇಕು ಅನ್ನೋ ಸಹಜವಾಗಿರುತ್ತೆ. ಆದ್ರೆ
ಹಣವನ್ನ ಸೇವಿಂಗ್ಸ್ಗಿಂತ ಹೂಡಿಕೆ, ಸೇವಿಂಗ್ಸ್ ಇದ್ರೆ ಅದಷ್ಟೇ ಇರುತ್ತೆ, ಸಣ್ಣ ಪ್ರಮಾಣದಲ್ಲಿ ಏರಿಕೆ ಆಗ್ಬೋದು. ಬಟ್ ಹಣದುಬ್ಬರ ಕಂಪೇರ್ ಮಾಡಿದಾಗ ಅದೇನು ಅಲ್ಲ ಬ್ಯಾಂಕಲ್ಲಿ ಇಟ್ಟಿದ್ರೆ. ಆದ್ರೆ ಹೂಡಿಕೆ ಮಾಡಿದ್ರೆ ಯಾವ ರೀತಿ ಆಗ್ಬೋದು ಅಂತ ನಾಗಲೇ ಒಂದು ಎಕ್ಸಾಂಪಲ್ ಕೂಡ ಹೇಳಿದೆ. ನಿಮ್ಮ ಮನೇಲಿ 1 kg ಹುರುಳಿಕಾಳು ಇತ್ತು ಅಂದ್ರೆ 1 ವರ್ಷ ಹಂಗೆ ಇಟ್ಟರೆ 1 kgನೇ ಇರ್ತದೆ ಕವರ್ ಕಟ್ಟಿ ಇಟ್ಟಿದ್ರೆ. ಆದ್ರೆ 1 kg ಹುರುಳಿಕಾಳನ್ನ ಮಳೆ ಬಂದಾಗ ಆದಾಗ ಹೊಲದಲ್ಲಿ ಚೆಲ್ಲಿದ್ರೆ 1 kg ಹುರುಳಿಕಾಳು 100 kg ಆಗುತ್ತೆ. ಅದು ಇನ್ವೆಸ್ಟ್ಮೆಂಟ್ ಅಂತ, ಹೂಡಿಕೆ ಅಂತ. ಕೃಷಿ, ಈ ಹಣವನ್ನ ಬೆಳೆಯೋದು ಕೂಡ ಒಂಥರ ಕೃಷಿ ಇದ್ದಂಗೆ. ಹಾಗಾಗಿ ಹಣವನ್ನ ಹೇಗೆ ಡಬಲ್ ಮಾಡ್ಬೋದು, ಡಬಲ್ ಅಂದ್ರೆ ಬೆಳಿಬಹುದು ಅನ್ನೋದಕ್ಕೆ ಬಹಳಷ್ಟು ಐಡಿಯಾಗಳು ಹೇಮಂತ್ ಕುಮಾರ್ ಅವರ ಬಳಿ ಇದೆ. ಹೇಮಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ವಿಷಯವನ್ನು ಹೇಳಿದ್ರೆ. ಅಂತಿಮವಾಗಿ ಏನಾದ್ರು ಇದೆಯಾ ಇನ್ನೊಂದಷ್ಟು? ಇನ್ನೊಂದು ವಿಷಯ, ನಾನು ತಂದೆ ತಾಯಿಗಳಿಗೆ ಹೇಳಿದೆ ರಿಟೈರ್ಮೆಂಟ್ ಪ್ಲಾನಿಂಗ್ ತುಂಬಾ ಮುಖ್ಯ ಅಂತ. ಹಾಗೆ ನೀವು ನಿಮ್ಮ ಮಕ್ಕಳಿಗೆ ಕಲ್ಸ್ಕೊಡ್ಬೇಕಾಗಿರೋದು ಒಂದಿದೆ, ಕಾಂಪೌಂಡಿಂಗ್. ಕಾಂಪೌಂಡಿಂಗ್ ಅನ್ನೋದು ಎಲ್ಲಾ ಮಕ್ಕಳು ಅವರ ಹೈಸ್ಕೂಲಲ್ಲಿ ಓದಿರ್ತಾರೆ, ಓನ್ಲಿ ಎಕ್ಸಾಮ್ ಪರ್ಪಸ್ಗೆ. ಅದ್ರ ಫಾರ್ಮುಲಾ ಕಲ್ತಿರ್ತಾರೆ, ಕ್ಯಾಲ್ಕುಲೇಷನ್ ಮಾಡಿರ್ತಾರೆ, ಅದ್ರ ಬಗ್ಗೆ ಥಿಯರಿ ಕೂಡ ಬರ್ದಿರ್ತಾರೆ. ಅದನ್ನ ಯಾರು ಅವರ ನಿಜವಾದ ಜೀವನದಲ್ಲಿ ಅಳವಡಿಸ್ಕೊಳ್ಳಲ್ಲ. ಕಾಂಪೌಂಡಿಂಗ್ ನ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಚಕ್ರ ಬಡ್ಡಿ ಅನ್ಬೋದು. ಇದನ್ನೆಲ್ಲ ಕೇಳಿರ್ತಾರೆ. ನಮ್ಮ ಹಿಂದೆ ನಮ್ಮ ತಾತ ನಮ್ಮ ತಂದೆ ಟೈಮಲ್ಲಿ ಬಡ್ಡಿಗೆ ಬಡ್ಡಿ ಹಾಕ್ತಿದ್ರು. ನಾನು ಸಾಲ ತಗೊಬಂದ್ರೆ ನಾನು ಬಡ್ಡಿ ಕಟ್ಟಕ್ಕಾಗ್ಲಿಲ್ಲ ಅಂದ್ರೆ ಚಕ್ರ ಬಡ್ಡಿ, ಬಡ್ಡಿಗೆ ಬಡ್ಡಿ ಸೇರಿಸ್ಕೊಡು ಅನ್ನೋ ತರ. ಅದನ್ನೇ ನಾವು ಇನ್ವೆಸ್ಟ್ಮೆಂಟ್ ಮೂಲಕ ಚಕ್ರ ಬಡ್ಡಿನ ಗಳಿಸ್ಬೋದು. ಸೊ ಇದನ್ನ ನಿಮ್ಮ ಮಕ್ಕಳಿಗೆ ಕಲ್ಸ್ಕೊಡಿ. ಅಂದ್ರೆ ಕೇವಲ 10 ರೂಪಾಯಿ. ಇವತ್ತು ನನಗೆ ಗೊತ್ತು ಒಂದು ಮಕ್ಕಳಿಗೆ ನೀವು ಖರ್ಚು ಮಾಡೋ ದುಡ್ಡು ಎಷ್ಟಿದೆ ಅಂತ, ಒಂದು ಚಾಕ್ಲೇಟ್ ಪ್ರೈಸ್ ಎಷ್ಟಿದೆ ಅಂತ. ಸೊ ನೀವು ಅವ್ರಿಗೆ ಇವತ್ತೇ ಅದ್ರ ಮೌಲ್ಯನ ತಿಳಿಸ್ತಾ ಬಂದ್ರೆ, ಅಂದ್ರೆ ನೀವು 10 ರೂಪಾಯಿನೂ ಇನ್ವೆಸ್ಟ್ ಮಾಡಬಹುದು, ಶುರು ಮಾಡಬಹುದು. ಅದು ಕಾಂಪೌಂಡಿಂಗ್ ಹೇಗೆ ವರ್ಕ್ ಆಗುತ್ತೆ, ಚಕ್ರ ಬಡ್ಡಿ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಇಲ್ಲಿಂದ 1 ವರ್ಷ ನಾನು ಇನ್ವೆಸ್ಟ್ ಮಾಡಿರ್ತೀನಿ. ಆ 1 ವರ್ಷ ಇನ್ವೆಸ್ಟ್ ಮಾಡಿದ ದುಡ್ಡು ಒಂದಷ್ಟನ್ನ ನನಗೆ ರಿಟರ್ನ್ ಕೊಟ್ಟಿರುತ್ತಲ್ಲ, ಆ ರಿಟರ್ನ್ ಕೂಡ ದುಡಿಯಕ್ಕೆ ಶುರು ಮಾಡುತ್ತೆ. ಸೊ ಬಡ್ಡಿಗೆ ಬಡ್ಡಿ, ಬಡ್ಡಿಗೆ ಬಡ್ಡಿ, ಅದು ಚಕ್ರ ಬಡ್ಡಿ ಆಗ್ತಾ ಹೋಗುತ್ತೆ. ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದ್ ಮಾತಿದೆ, 15,000ನ 15 ವರ್ಷ SIP ಮಾಡ್ತಾ ಬಂದ್ರೆ 15 ವರ್ಷ 15,000ನ 15% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಿ. ಅಂದ್ರೆ 15 ಫಾರ್ಮುಲಾ ಇದೆ. ಸೊ 1 ಕೋಟಿ ಅಚೀವ್ ಆಗುತ್ತೆ ಅಂತ. ಸೊ 1,000ನ 40 ವರ್ಷ ಇನ್ವೆಸ್ಟ್ ಮಾಡ್ತಾ ಬಂದ್ರೆ 1 ಕೋಟಿ ಆಗುತ್ತೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ 2 ವರ್ಷಕ್ಕೋ 3 ವರ್ಷಕ್ಕೋ ಅವನ ಹಂತದ ಕೆಲಸದಲ್ಲಿ ಬೆಳಿತಾನೆ ಹೋಗ್ತಾನೆ, ಇಂಕ್ರಿಮೆಂಟ್ ಆಗ್ತಾನೆ ಹೋಗುತ್ತೆ. ಆಗ ಇನ್ವೆಸ್ಟ್ಮೆಂಟ್ನು ಇಂಕ್ರಿಮೆಂಟ್ ಮಾಡ್ತಾನೆ ಬರ್ಬೇಕಾಗುತ್ತೆ. ಹಾಗಾಗಿ ಅಂದ್ರೆ ಇದೊಂದು ಫಾರ್ಮುಲಾ ಯಾಕೆ ಹೇಳಿದೆ ಅಥವಾ ಕಾಂಪೌಂಡಿಂಗ್ ಯಾಕೆ ಹೇಳಿದೆ ಅಂದ್ರೆ, ನಾವು ನಮ್ಮ ಮಕ್ಕಳಿಗೆ ಅದನ್ನ ಕಲಿಸ್ಬೇಕು, ಹಣದ ಮೌಲ್ಯನ ಕಲಿಸ್ಬೇಕು. 10 ರೂಪಾಯಿಗೂ ಇಂಪಾರ್ಟೆಂಟ್, 10 ರೂಪಾಯಿನೂ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ. ಸೊ ನೀವು ನಿಮ್ಮ ರಿಟೈರ್ಮೆಂಟ್ಗೆ ಪ್ಲಾನಿಂಗ್ ಮಾಡ್ಕೊಳ್ಳಿ, ಮಕ್ಕಳಿಗೆ ಕಾಂಪೌಂಡಿಂಗ್ ಬಗ್ಗೆ ಕಲಿಸಿ, ಆರ್ಥಿಕ ಶಿಕ್ಷಣ ಕೊಡಿಸಿ ಎಲ್ರಿಗೂ. ಥ್ಯಾಂಕ್ ಯು ಸರ್. ಎಸ್ ಹೇಮಂತ್, ಬಹಳ ಖುಷಿ ಆಯ್ತು. ನಾನು ಕೂಡ ಬಹಳಷ್ಟು ಕಲಿತೆ ನಿಮ್ಮ ಹತ್ರ ಕೇಳ್ತಾ. ಹಾಗಾಗಿ ಜಾರಿ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಈಸಿ ಟಾಸ್ಕ್ ಏನಲ್ಲ. ಮತ್ತೆ ನಾವು ಮನಸ್ಸು ಮಾಡಬೇಕಾಗತ್ತೆ. ಸೇವಿಂಗ್ಸ್ ಮತ್ತೆ ಹೂಡಿಕೆ ಬಹಳಷ್ಟು ವ್ಯತ್ಯಾಸಗಳಿದೆ. ಅದರ ವ್ಯತ್ಯಾಸಗಳನ್ನ ತಿಳ್ಕೊಂಡೆ ಅಂತ ಹೇಳ್ತಾ, ನಿಮಗೂ ಸೇವಿಂಗ್ಸ್ ಮಾಡಿದ್ರೆ ಅದು ಹಂಗೆ ಇರುತ್ತೆ, ಹೂಡಿಕೆ ಮಾಡಿದ್ರೆ ಅದು ಬೆಳೆಯುತ್ತೆ. ಆದರೆ ಎಲ್ಲಿ ಹೂಡಿಕೆ ಮಾಡಬೇಕು, ಹೇಗೆ ಹೂಡಿಕೆ ಮಾಡಬೇಕು, ಯಾವುದ್ರ ಮೇಲೆ ಮಾಡಬೇಕು ಅನ್ನೋ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಣುತ್ತೆ. ಅದರ ಉತ್ತರವನ್ನು ಹೇಮಂತ್ ಕುಮಾರ್ ಕೊಡ್ತಾರೆ ಅಂತ ಹೇಳ್ತಾ, ಅಂಡ್ ಥ್ಯಾಂಕ್ ಯು ಸೊ ಮಚ್ ಸ್ಟುಡಿಯೋ ಬಂದಿದ್ದಕ್ಕೆ. ಇದಿಷ್ಟು ಹೇಮಂತ್ ಕುಮಾರ್ ಅವರ ಜೊತೆಗಿನ ಒಂದು ಸಂದರ್ಶನ ಆಗಿತ್ತು. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.